ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಕ್ತ ಕಳಾ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಭವರೋಗ ಶರಣಾದೆ ಬಸವ ಮಹಾ ಗುರು ನಿಮಗೆ. ವಿಶ್ವಗುರು ಮಹಾಮಾನವತಾವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು ಬಯಲು ಕಾಯಿಸಿದ್ದರು ಶೂನ್ಯ ಪೀಠಾಧ್ಯಕ್ಷರು ಆದಂತಹ ಅಲ್ಲಮ ಪ್ರಭುದೇವರನ್ನು ಚಿನ್ಮಯ ಜ್ಞಾನಿ ಶತಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಇಲ್ಲಿ ಸೇರಿರುವ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಂದಿರೇ, ಮಕ್ಕಳೇ, ಎಲ್ಲರಿಗೂ ಶರಣ. ಮಕ್ಕಳು ಸುಮ್ಮನೆ ಕುತ್ಕೋಬೇಕು. ಹೆಂಗ್ ಕುತ್ಕೋಬೇಕು? ದೇವ್ರು ಕುತ್ಕೊಂಡಂಗೆ. ಏನಾದ್ರು ದೇವ್ರಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಅಂದ್ರೆ ದೆವ್ವಗಳು ಆಡ್ದಂಗೆ ಹೇಳಿದ್ರೆ ನಿಮ್ಮನ್ನೆಲ್ಲ ಏನ್ ಮಾಡ್ತಾರೆ ಗೊತ್ತಲ್ಲ, ಅದಕ್ಕೆ ಗಲ್ಲ ಮಾಡಬಾರ್ದು. ಶಾಂತವಾಗಿ ಕುತ್ಕೊಳ್ಳಿ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಆಗ್ತಿರೋ ಬಿಡ್ತಿರೋ ಮುದುಕರಂತೂ ಹಾಗೆ ಆಗ್ತೀರ. ಅದಕ್ಕೆ ಒಳ್ಳೆ ಮುದುಕರಾಗಲಿ. ಅದಕ್ಕೆ ಹಿಂದಿನ ಮಕ್ಕಳ ನಾಳಿನ ಮುದುಕರು ತಮಾಷೆ ಮಾಡ್ತಿರ್ತೀವಿ ನಾವು, ಗೊತ್ತಾಯ್ತಾ? ಅದಕ್ಕೆ ಒಳ್ಳೆ ಹುಡುಗರಾಗಬೇಕು. ಬಂಧುಗಳೇ, ವಿಶ್ವಗುರು ಬಸವಣ್ಣನವರ ಜೀವನ ಚರಿತ್ರೆಯಲ್ಲಿ ನಾವೀಗ ಬಸವಣ್ಣನವರ ಅವತಾರ ಅಂದ್ರೆ ಹುಟ್ಟಿನ ಬಗ್ಗೆ ಇವತ್ತು ನೋಡೋರಿದ್ದೀವಿ. ಅದು ಯೋಗ ನಿನ್ನೆ ಅದು ನಿಮಗೆ ಇಷ್ಟು ಜನಕ್ಕೆ ಸೇರ್ಲಿ ಅಂತಾನೆ ಬಸವಣ್ಣ ಪ್ರಾಯಶಃ ನಿನ್ನೆ ರಜೆ ಮಾಡಿಸಿದ್ರು ಅಂತ ಕಾಣುತ್ತೆ. ಗೊತ್ತಾಯ್ತಲ್ಲ? ಅದಕ್ಕೆ ಇವತ್ತು ಸೋಮವಾರ ಅಂದ್ರೆ ಬಸವಣ್ಣ ವಾರ, ಹೌದಾ ಇಲ್ವಾ? ನಿಮ್ಗೆಲ್ಲ ಈ ಬರೀ ಈ ಉತ್ತರ ಕರ್ನಾಟಕದಲ್ಲ, ಎಲ್ಲ ಕಡೆಯಲ್ಲೂ ಸೋಮವಾರ ಅಂದ್ಕೂಡಲೇ ಅದು ಬಸವಣ್ಣ ವಾರ ಇಲ್ಲ ಶಿವನ ವಾರ ಅಂತ ಅಂತಾರೆ. ಅಷ್ಟು ಮಟ್ಟಿಗೆ ಎಲ್ಲರಿಗೂ ನಂಬಿಕೆ ಇದೆ. ಬಸವಣ್ಣನವರು ಎಲ್ಲಿ ಅವತರಿಸಿದ್ರು, ಹೇಗೆ ಅವತರಿಸಿದ್ರು, ಆ ವಿಷಯದಲ್ಲಿ ಅಂದ್ರೆ ಈ ಹಿಂದಿನ ಋಷಿಗಳು ಕವಿಗಳು ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮೊನ್ನೆ ಹೇಳಿದ್ದೆ ನಾನು ವಿವರವಾಗಿ. ಇವತ್ತು ಬಸವಣ್ಣನವರ ತಾಯಿ ತಂದೆಗಳು ಯಾರು, ಅವ್ರು ಹುಟ್ಟೋದಕ್ಕೆ ಹಿನ್ನೆಲೆ ಕಾರಣ ಏನು, ಅದೆಲ್ಲ ವಾಸ್ತವಿಕವಾಗಿ ಪುರಾಣದ ಅಂಶಗಳು ಬೇರೆ. ಪುರಾಣದಲ್ಲಿ ಏನ್ ಬೇಕಾದ್ರೂ ಕತೆ ಹೇಳ್ಬೋದು, ಆದರೆ ವಾಸ್ತವಿಕವಾಗಿ ಬಸವಣ್ಣ ಹುಟ್ಟಿ ಬರೋದಕ್ಕೆ ಎಂತಹ ವಾತಾವರಣ ನಿರ್ಮಾಣ ಆಗಿತ್ತು, ಅವರು ಎಷ್ಟು ಚಾಕಚಕ್ಯತೆಯಿಂದ ತಮ್ಮ ದೈವಿ ಶಕ್ತಿಯಿಂದ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಕೇವಲ 8 ವರ್ಷದ ಬಾಲಕ. ಎಷ್ಟು ವರ್ಷ ಬಸವಣ್ಣವ್ರ ಮನೆ ಬಿಟ್ಟಾಗ? 8 ವರ್ಷ ಅಂದ್ರೆ ನಿಮ್ ಲೆಕ್ಕದಾಗ 3ನೇ ಕ್ಲಾಸು. ಏನೋ ಹುಡುಗ 3ನೇ ಕ್ಲಾಸಲ್ಲಿ ನೀವು ಬಟ್ಟೆ ಹಾಕೊಳಕ್ ಬರ್ತಿರಂಗಿಲ್ಲ ಹುಡುಗ. ಅಂಥದ್ರಲ್ಲಿ ಅಕ್ಕನಿಗೆ ದೀಕ್ಷೆ ಇಲ್ವಲ್ಲ, ಹೆಣ್ಮಕ್ಳಿಗೆ ದೀಕ್ಷೆ ಇಲ್ವಲ್ಲ ಅಂತ ಹೇಳಿ ವಿಚಾರ ಮಾಡಿದ ಬಸವಣ್ಣನವರು ಮನೆ ಬಿಟ್ಟರು. ಅಂತಹ ಬಸವಣ್ಣನವರು ಯುಗ ಪುರುಷರಾಗಿ, ಯುಗಾವತಾರಿಗಳಾಗಿ, ಯುಗದ ಉತ್ಸಾಹವಾಗಿ ಹೇಗೆ ಅವರು ಹುಟ್ಟಿ ಬಂದರು ಅನ್ನುವಂತಹ ಸಂಗತಿಯನ್ನು ನೋಡೋಕೆ ಮುಂಚೆ ನಿಮಗೆಲ್ಲ ಹಾಡು ಕೇಳೋದೊಂದು ಇಷ್ಟನಾ? ಒಂದು ಹಾಡು ಹೇಳ್ತೀನಿ, ಸುಮ್ಮನೆ ಕುತ್ಕೊಂತೀರಂದ್ರೆ ಹಾಡು ಕೇಳಿ. ಮೊದಲು ಬಸವಣ್ಣವ್ರು ಹೆಂಗೆ ಅವತರಿಸಿದ್ರು, ಏನಕ್ಕೋಸ್ಕರ ಹುಟ್ಟು ಬಂದರು, ಎಲ್ಲ ಮೈಲಾರ ಬಸವಲಿಂಗ ಶರಣರು ಅಂತ ಹೇಳಿ ಒಂದು ಹಾಡು ಹೇಳ್ತಾರೆ. ಬಸವಲಿಂಗವೆಂಬ 5 ಅಕ್ಷರಗಳು, ಅದನ್ನು ಕೇಳಿಸ್ಕೊಳ್ಳಿ. ಆಮೇಲೆ ಅದರ ಅರ್ಥ ಬಿಡಿಸ್ತಾ ಬಸವಣ್ಣವರು ಹುಟ್ಟಿದ ಹಿನ್ನೆಲೆ ಅಂತ ತಿಳ್ಕೊಳ್ಳೋಣ. ಬಸವಲಿಂಗವೆಂಬ 5 ಅಕ್ಷರಗಳು ರಸನೆಯೊಳಿರಬೇಕು, ಶಶಿಕಾಂತನೊಳಿಹ ರಸದ ಪರಿಯೊಳಿ ವಸುಧೆಯೊಳಿರಬೇಕು. ಬಸವಲಿಂಗವೆಂಬ 5 ಅಕ್ಷರಗಳು ರಸನೆಯೊಳಿರಬೇಕು, ಶಶಿಕಾಂತನೊಳಿ ರಸದ ಪರಿಯೊಳಿ ವಸುಧೆಯೊಳಿರಬೇಕು.
ಪಾವನ ತೀರ ಪರಮ ಷಡಕ್ಷರ ಪಂಚಾಕ್ಷರವೆಂದೆರಡ ಆದಿಮೂಲ ಪರಮ ಷಡಕ್ಷರ ಪಂಚಾಕ್ಷರವೆಂಬ ಎರಡನಾದಿಮೂಲ ಶರಣನ ಕರಮಲ ಭಾವದಿಂದ ಉಪಚರಿಸಿಕೊಂಬಲು ಬಸವಲಿಂಗ ಐದಕ್ಷರಗಳು ರಸನೆಯೊಳಿರಬೇಕು ಶಶಿಕಾಂತನೊಳಿ ರಸನ ಪರಿಯೊಳಿ ವಸುಧೆಯೊಳಿರಬೇಕು ವೇದಶಾಸ್ತ್ರ ಪೌರಾಣ ನಿಗಮನದಿ ಮಥನನ ನವನೀತ ದೇಹದೊಳಿಗ ನಾದಬಿಂದು ಕಳೆಗತ್ತಲ ಪ್ರತೀಕ ವೇದಶಾಸ್ತ್ರ ಪೌರಾಣ ನಿಗಮನದಿ ಮಥನನ ನವನೀತ ದೇಹದೊಳಿಗ ನಾದಬಿಂದು ಕಳೆಗತ್ತಲ ಪ್ರತೀಕ ಮೂದೇವರ ಮುತ್ತೈಯನ ಕೊತ್ತು ಸಲಹಿರಂಗದಾದ ಮೂದೇವರ ಮುತ್ತೈಯನ ಕೊತ್ತು ಸಲಹಿರಂಗದಾದ ಹೇಳಿಸಲ ಗಣಿತ ಬ್ರಹ್ಮಾಂಡಗಳ ಧರಿಸಿಹ ಪ್ರಖ್ಯಾತ ಬಸವಲಿಂಗವೆಂಬೈದಕ್ಷರಗಳು ರಸನೆಯೊಳಿರಬೇಕು ಶಶಿಕಾಂತನೊಳಿಗ ದಸರ ಪದಿಯೊಳಿ ವಸುಧೆಯೊಳಿರಬೇಕು ಭಕ್ತಿಯನೊಲ್ಲದ ನಿರುಪಾಧಿಕ ಸತ್ಕರಂತರಂಗ ಮುಕ್ತಿಯ ಸೀಮೆಯ ಮೆಟ್ಟಿದವರ ಬಹಿರಂಗದಿಷ್ಟಲಿಂಗ ಭಕ್ತಿಯನೊಲ್ಲದ ನಿರುಪಾಧಿಕ ಸತ್ಕರಂತರಂಗ ಮುಕ್ತಿಯ ಸೀಮೆಯ ಮೆಟ್ಟಿದವರ ಬಹಿರಂಗದಿಷ್ಟಲಿಂಗ ಯುಕ್ತಿಯಿಂದ ಸದ್ಭಕ್ತಿಯ ಮಾಡುವರ ಅಂಗಲಿಂಗ ಸಂಗ ಯುಕ್ತಿಯಿಂದ ಸದ್ಭಕ್ತಿಯ ಮಾಡುವರ ಅಂಗಲಿಂಗ ಸಂಗ ಶಕ್ತಿ ಸಮೇತ ವಿರಕ್ತಿಯ ಮಾಡುವ ದೇಶಿಕರು ಐದಕ್ಷರಗಳು ರಸನೆಯೊಳಿರಬೇಕು ಶಶಿಕಾಂತನೊಳಿ ರಸದ ಪರಿಯೊಳಿ ವಸುಧೆಯೊಳಿರಬೇಕು ಕಲಿಯುಗದೊಳು ಕಲ್ಯಾಣಪುರವರ ಈಶ್ವರ ಪ್ರಧಾನಿ ಹಲವರ ಮಧ್ಯದಿ ವಿಕಲಿಸಿತವ ತೆಗೆದೋರಿದ ಸನ್ಮಾನಿ ಕಲಿಯುಗದೊಳು ಕಲ್ಯಾಣಪುರವರಾಧೀಶ್ವರ ಪ್ರಧಾನಿ ಹಲವರ ಮಧ್ಯದಿ ವಿಕಲಿಸಿತವ ತೆಗೆದೋರಿದ ಸನ್ಮಾನಿ ಕುಲಚರ ಮೊದಲಾದಷ್ಟಮಗಂಗಳ ನಿರಿದ ಶ್ರೀಧಾರಿ ಕುಲಚರ ಮೊದಲ ದಷ್ಟಮಗಂಗಳ ನಿರಿದ ಶ್ರೀಧಾರಿ ಜಲಜಲಾದಿ ಮರುತಂಬರಾತ್ಮ ಶರುತತ್ವದ ಸುಜ್ಞಾನಿ ಬಸವಲಿಂಗವೆಂಬೈದಕ್ಷರಗಳು ರಸನೆಯೊಳಿರಬೇಕು ಶಶಿಕಾಂತನೊಳಿಗ ರಸದ ಪರಿಯೊಳಿ ವಸುಧೆಯೊಳಿರಬೇಕು ಭಿನ್ನ ಭಕ್ತಿ ಗಣಗಂಜನೆಂಬ ಸದ್ಭಕ್ತದೇಹಿತ ದೇಹಿ ಅಂಗಬಡಿಸಿ ಪರಿಸಂಗವನರಿಯ ಸಕಲ ಜನ ಮೋಹಿ ಭಿನ್ನ ಬಣ್ಣದಲ್ಲಿ ಶರಣರಿಯದ ಶಿವ ಶರಣರು ಸ್ನೇಹಿ ಭಿನ್ನ ಬಣ್ಣದಲ್ಲಿ ಶರಣರಿಯದ ಶಿವ ಶರಣರು ಸ್ನೇಹಿ ಸಂಗವೀರ ಮಾಹೇಶ ನಿರಂಜನ ಜಗಮಗಾಸೋಹಿ
ಬಸವಲಿಂಗವೆಂಬೈದಕ್ಷರಗಳು ಶಶಿಕಾಂತನೊಳಿ ಬಸದ ಪರಿಯೊಳಿ ವಸುಧೆಯೊಳಿರಬೇಕು ರಸನೆಯೊಳಿರಬೇಕು ವಸುಧೆಯೊಳಿರಬೇಕು. ಮೈಲಾರ ಬಸವಲಿಂಗ ಶರಣರು ಅಂತ ಹೇಳಿ ಈಗೇನು ನೀವು ಮೈಲಾರ ಜಾತ್ರೆಗೆ ಹೋಗ್ತಿರಲ್ಲ, ಅಲ್ಲೇ ಮೈಲಾರದಲ್ಲಿ ಇದ್ದಂಥವ್ರು ಸುಮಾರು 225 ವರ್ಷಗಳ ಹಿಂದೆ ಮೈಲಾರದಲ್ಲಿ, ಮೈಲಾರ ಪಕ್ಕ ಲಿಂಗನಾಯಕನಹಳ್ಳಿ ಅಂತಿದೆ, ಲಿಂಗನಾಯಕನಹಳ್ಳಿಯಲ್ಲಿ ಗುರುಕುಲ ಇತ್ತು. ಆ ಗುರುಕುಲದಲ್ಲಿ ಅಭ್ಯಾಸ ಮಾಡಿದವರು ಮೈಲಾರನೇ ಅವ್ರ ಊರು. ಇಂತಹ ಅವರು ಬಸವಣ್ಣನವರ ಕುರಿತು ಬಹಳ ಅದ್ಭುತವಾದ ಒಂದು ಹಾಡು ಬರೆದಿದ್ದಾರೆ. ಬಸವಲಿಂಗವೆಂಬ 5 ಅಕ್ಷರಗಳು ರಸನೆಯೊಳಿರಬೇಕು. ಅಂದ್ರೆ ಬಸವಲಿಂಗ ಅನ್ನುವಂಥದ್ದು ಮಂತ್ರ ಆಯಿತು. ಬಸವಣ್ಣವರು ಬದುಕಿದ್ದಾಗಲೇ ಎಲ್ಲ ಶರಣರು ಅನೇಕ ಜನ ಅಲ್ಲಮ ಪ್ರಭುಗಳ ಆದಿಯಾಗಿ ಮಧುವರಸರವರೆಗೆ ಎಲ್ಲರೂ ಕೂಡ ಬಸವಣ್ಣನವರನ್ನ ಮಂತ್ರ ಪುರುಷ, ಅವರ ಹೆಸರು ಮಂತ್ರ ಆಯಿತು ಅಂತ ಹೇಳ್ತಾರೆ. ಆ ಬಸವಲಿಂಗ ಸ್ವಿಚ್ ಆಫ್ ಮಾಡ್ಬಿಡು ಮೊಬೈಲ್. ಇಲ್ಲೂ ನೀವು ಬರೀ ಅದೇ ವ್ಯವಹಾರ ಮಾಡ್ತಿದ್ರೆ ಹೆಂಗ್ ಪ್ರವಚನ ಕೇಳ್ತೀರ? ಬಸವಲಿಂಗವೆಂಬ 5 ಅಕ್ಷರಗಳು ರಸನೆಯೂ ಇರಬೇಕು. ರಸನೆ ಅಂದ್ರೆ ನಾಲಿಗೆ. ರಸನೆ ಅಂದ್ರೇನು? ನಾಲಿಗೆ. ಇವತ್ತು ನಿಮ್ ನಾಲಿಗೆ ಮೇಲೆ ಏನೇನಿದೆ ಅಂತ ಗೊತ್ತು ನಿಮ್ಗೆಲ್ಲ, ಅದೇ ನಾನೇನು ಹೇಳಬೇಕಾಗಿಲ್ಲ, ಹೌದಲ್ಲ? ಸಿದ್ದರಾಮಯ್ಯ, ಕುಮಾರಸ್ವಾಮಿ, ಯಡಿಯೂರಪ್ಪ ಬರೀ ಇವರೇ ನಾಲಿಗೆ ತುಂಬಾ ತುಂಬಿರ್ತಾರೆ, ಹೌದಾ ಇಲ್ವಾ? ಆದ್ರೆ ಆಗ ಯಾಕೆ ಸುಮಾರು 40-50 ವರ್ಷದ ಹಿಂದೆ ನಮ್ಮ ತಾಯಿ ತಂದೆಗಳು ಅವರೇ ನಾಲ್ಗೆ ಮೇಲೆ ಶಿವ ಶಿವ ಪರಮಾತ್ಮ ಕಾಪಾಡಪ್ಪ ಇಂಥದ್ದೇ ಇರ್ತಿತ್ತು. ಅಂಥದ್ದನ್ನ ನೀವು ಕೂಡ ಮಕ್ಕಳು ಕಲ್ತ್ಕೋಬೇಕು. ಬಸವಲಿಂಗವೆಂಬ 5 ಅಕ್ಷರಗಳು ರಸನೆಯೊಳಿರಬೇಕು. ರಸನೆಯಲ್ಲಿ ಇರಬೇಕು. ಯಾವಾಗಲೂ ಒಳ್ಳೆ ಮಾತುಗಳು, ಒಳ್ಳೆ ಮಂತ್ರ ಇರಬೇಕು. ಶಶಿಕಾಂತದೊಳಿಹ ರಸದ ಪರಿಯೊಳಿ ವಸುಧೆಯೊಳಿರಬೇಕು. ಶಶಿಕಾಂತ ಶಿಲೆ ಅಂತ ಇರುತ್ತೆ, ಚಂದ್ರಕಾಂತ ಶಿಲೆ ಅಂತ ಹೇಳಿ. ಅದು ಮುಟ್ಟು ನೋಡಿದ್ರೆ ತಣ್ಣಗಿರ್ತದೆ, ಅದರೊಳಗಡೆ ನೀರಿರಲ್ಲ, ಆದರೆ ತಣ್ಣಗಿರ್ತದೆ. ಅಂತಹ ರೀತಿಯಲ್ಲಿ ನಾವು ಪರಮಾತ್ಮನ ನಾಮವನ್ನ ನಾವು ಸದಾಕಾಲ ನಮ್ಮ ನಾಲಿಗೆ ಮೇಲೆ ಇಟ್ಕೊಳ್ಬೇಕು. ಈ ಭೂಮಿ ಮೇಲೆ ಹಾಗೆ ಬದುಕಬೇಕು, ತಂಪಾಗಿ ಶಾಂತವಾಗಿ ಬದುಕಬೇಕು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಹೇಗೆ ಹುಟ್ಟು ಬಂದ್ರು ಬಸವಣ್ಣವರು? ಅರುಹಿನ ಕುರು ಹಿಡಿದು ಅವನೀತಲಕವ ತರಿಸಿದ ಗಣಪಾಲ, ವರಗುರು ಲಿಂಗ ಸುಜಂಗಮ ಸೌಖ್ಯಕರ ಪಾವನಶೀಲ. ಅರುಹಿನ ಕುರುಹು, ಈ ಇಷ್ಟಲಿಂಗ ಅನ್ನುವಂಥದ್ದು ಅರುಹಿನ ಕುರುಹು. ನೀವು ಅನೇಕ ಜನ ಲಿಂಗ ಧರಿಸಿದಿರ. ಇಲ್ಲಿ ಯಾರ್ಯಾರು ಲಿಂಗ ಧರಿಸ್ಬೇಕು ಹೆಸರು ಕೊಡಿ ಅಂತ ಅವಾಗಲೇ ಹೇಳಿದ್ವಿ. ಹೋದ 3 ವರ್ಷದಿಂದ ಪುರಾಣ ಬಸವ ಪುರಾಣ ನಡೆಸಿದಾಗ ಒಬ್ರು ಲಿಂಗಕ್ಕೆ ಹೆಸರು ದೀಕ್ಷೆಗೆ ಹೆಸರು ಕೊಟ್ಟಂಗೆ ಕಾಣಲಿಲ್ಲ. ಯಾಕಂದ್ರೆ ಎಲ್ಲರೂ ಹೆದರ್ಕೊಂತಾರೆ, ಲಿಂಗ ಕಟ್ಕೊಂಡ್ರೆ ಏನಾಗುತ್ತೆ ಏನೋ, ಮತ್ತೇನೇನು ಪಾಲಿಸ್ಬೇಕು ಏನೋ, ನಾವು ಏನೇನು ಬಿಡ್ಬೇಕು ಏನೋ. ಬೇಡಪ್ಪ, ಹಂಗಾರೆ ಲಿಂಗು ಬೇಡ, ಲಿಂಗ ಸಾವಾಸನು ಬೇಡ. ಅದಕ್ಕೆ ಇಷ್ಟೆಲ್ಲ ಕಾಯಿಲೆಗಳು, ಇಷ್ಟೆಲ್ಲ ಜಗಳ, ಕೋಪ, ತಾಪ, ಕೋರ್ಟು, ಕಚೇರಿ. ಯಾಕಪ್ಪ ಅಂದ್ರೆ ಅದು ಲಿಂಗವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಲಿಂಗ ಇರ್ತಕ್ಕಂಥದ್ದು ನಮಗೆ ತೊಂದರೆ ಕೊಡಕ್ಕಲ್ಲ, ಮುಟ್ಟು ಮೈಗೆ ಮಾಡಕ್ಕಲ್ಲ. ಲಿಂಗಕ್ಕೆ ಮುಟ್ಟು ಮೈಗೆ ಇಲ್ಲ. ಅಂತಹ ವಿಶೇಷವಾದಂತಹ ಸುದ್ದಿಯನ್ನು ತಿಳಿಸಕ್ಕೆ ಬಸವಣ್ಣನವರು ಅವತರಿಸಿ ಬಂದರು ಅಂತ ಮೈಲಾರ ಬಸವಲಿಂಗ ಶರಣರು ಹೇಳ್ತಾರೆ. ಅರುಹಿನ ಕುರು ಹಿಡಿದ ಅವನಿ ತಲಕ್ಕೆ, ಅವನಿ ಅಂದ್ರೆ ಭೂಮಿ, ಅವನಿ ತಲಕ್ಕೆ ಅವತರಿಸಿದ ಗಣಪಾಲ. ಗಣ ಅಂದ್ರೆ ಗುಂಪು ಅಂತ ಅರ್ಥ. ಶರಣರ ಗಣವನ್ನ ಪಾಲಿಸೋದಕ್ಕೋಸ್ಕರವಾಗಿ, ಸಂರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಬಸವಣ್ಣವರು ಬಂದರು, ಅವತರಿಸಿ ಬಂದರು. ಅರುಹಿನ ಕುರು ಹಿಡಿದ ಅವನಿ ತಲಕ ಅವತರಿಸಿದ ಗಣಪಾಲ, ವರ ಗುರು ಲಿಂಗ ಸುಜಂಗಮ ಸೌಖ್ಯಕರ ಪಾವನಶೀಲ. ಇಂತಹ ಬಸವಣ್ಣನವರು ಹೇಗೆ ಹುಟ್ಟಿ ಬಂದರು? ಬಸವಣ್ಣನವರ ತಾಯಿ ತಂದೆಗಳ ಹೆಸರು ನಿಮಗೆಲ್ಲ ಗೊತ್ತಿದೆ. ಮಾದರಸ, ಮಾದಲಾಂಬಿಕೆ. ಬಸವಣ್ಣವರ ತಂದೆ ಹೆಸರು ಮಾದರಸ, ತಾಯಿ ಹೆಸರು ಮಾದಲಾಂಬಿಕೆ. ಅವರು ಬಸವಣ್ಣವರು ಹುಟ್ಟಕ್ಕೆ ಮುಂಚೆ ಒಬ್ಬ ಮಗಳು ಹುಟ್ಟಿದ್ಲು, ನಾಗಲಾಂಬಿಕೆ. ನೀಲಾಂಬಿಕೆ ಬಸವಣ್ಣವರ ಹೆಂಡತಿ. ಮುಂದೆ ಮದುವೆ ಆದ್ಮೇಲೆ ನೀಲಲೋಚನೆ, ನೀಲಾಂಬಿಕೆ. ಬಸವಣ್ಣವ್ರ ಅಕ್ಕ ಒಬ್ಬರಿದ್ರು,
ಆಕೆ ಹೆಸರು ನಾಗಲಾಂಬಿಕೆ. ಅಕ್ಕ ನಾಗಲಾಂಬಿಕೆ. ಅವ್ರು ಹುಟ್ಟಿದ್ದು ನಾಗರ ಪಂಚಮಿ ದಿವಸನೇ, ಗೊತ್ತಾಯ್ತಲ್ವಾ? ಅದಕ್ಕೆ ನಾಗಲಾಂಬಿಕೆ ನಾಗಲಾಂಬಿಕೆ ಅಂತ ಹೆಸರಿಟ್ಟಿದ್ರು. ಆಮೇಲೆ ಈಗಲೂ ಕೂಡ ಬಸವ ಭಕ್ತರು ನಾಳೆ ಧಾರವಾಡದಲ್ಲಿ, ಗದಗಲ್ಲಿ, ಹುಬ್ಬಳ್ಳಿಯಲ್ಲಿ ಹುತ್ತಕ್ಕೆ ಹಾಲಾಕೋದಿಲ್ಲ. ನೀವೆಲ್ಲ ಇವತ್ತು ಹುತ್ತಕ್ಕೆ ಹಾಲಾಕ್ ಬಂದ್ರಿ ಅಂತ ಕಾಲ, ಕಲ್ಲು ನಾಗರಕ್ಕೆ ಹಾಲಾಕ್ ಬಂದ್ರಿ ಅಂತ ಕಾಣುತ್ತಲ್ವಾ? ಹಾಕಿದ್ರಲ್ಲ. ಹಾಕುವಾಗ ನೀವೊಂದು ಮಾತು ಹೇಳ್ತಿರ್ತೀರಿ, ಏನು ಲೋಟದಲ್ಲಿ ಹಾಲು ತಗೊಂಡು ಹೊಸ ಬಟ್ಟೆ ಹಾಕೊಂಡು, ಹೌದಲ್ವಾ ತಾಯಿಂದ? ಹೊಸ ಬಟ್ಟೆ ಹಾಕೊಂತೀರಿ, ಆಮೇಲಿಂದ ಲೋಟದಲ್ಲಿ ಹಾಲು ತಗೊಳ್ತೀರಿ, ಆಮೇಲೆ ಚಮಚ ತಗೊಂತಿರೋದಿಲ್ಲ, ಎಲೆ ತಗೊಂತೀರಿ, ಕರಕಿ ಅಥವಾ ಎಲೆ ತಗೊಂತೀರಿ. ಯಾಕಂದ್ರೆ ಚಮಚದಲ್ಲ ಜಾಸ್ತಿ ಹಾಲು ಹೋಗ್ಬಿಡುತ್ತಲ್ಲ, ಹೌದಿಲ್ಲ? ಅದಕ್ಕೆ ಕರಕಿ ತಗೊಂತೀರಿ. ಅದಕ್ಕೆ ಗ್ಲಾಸಿಗೆ ಎತ್ತಿ, ಲೋಟಕ್ಕೆ ಎತ್ತಿ ಅವ್ವನ ಪಾಲು, ಅಪ್ಪನ ಪಾಲು, ಅಣ್ಣನ ಪಾಲು, ತಮ್ಮನ ಪಾಲು, ಗಂಡನ ಪಾಲು, ಕಡೆಗೆಲ್ಲ ಹಾಲು ಮಣ್ಣು ಪಾಲು, ಹೌದಿಲ್ಲ? ಅದೇನು ಹಾಲು ವಾಪಸ್ ಬರುತ್ತೆ ನಿಮಗೆ? ಬರಲ್ಲ. ಅಕಸ್ಮಾತ್ ತಾಯಂದ್ರೆ ನೀವು ಹಾಲು ತಗೊಂಡು ಹೋಗಿರ್ತೀರಲ್ಲ, ಆವಾಗ ಒಂದು ಹಾವು ಬಂದ್ಬಿಡುತ್ತೆ ಅಂತ ಇಟ್ಕೊಳ್ಳಿ, ಕೊಡವಾ ನಾನು ಕುಡಿತೀನಿ ಅಂತ ಬಂದ್ರೆ ಯಪ್ಪ ಬಾಯಲ್ಲಿ ಮೊದಲು ಹೊಡಿಯಿದ್ ನಾನು. ಅದಕ್ಕೆ ಬಸವಣ್ಣಪ್ಪ ಮುಂದೆ ಹೇಳಿದ್ರು, ದೊಡ್ಡವರಾದ್ಮೇಲೆ ಕಲ್ಯಾಣದಾಗ ಹೇಳಿದ್ರು, ಕಲ್ಲ ನಾಗರ ಕಂಡರೆ ಹಾಲ ನೆರೆ ಎಂಬರು, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ. ನೋಡ್ರಿ ಅಲ್ವಾ, ಮಾಡ್ತೀವಲ್ವ ನಾವು? ಕಲ್ಲು ನಾಗರಿಗೆ ಮಾತ್ರ ಹಾಲಾಗ್ತೀವಿ, ದಿಟದ ನಾಗರ ಕಂಡ್ರೆ ನಿಜವಾಗಿ ಹಾವು ಬಂದ್ರೆ ಕೊಲ್ಲೆಂಬರಯ್ಯ. ಉಂಬ ಜಂಗಮ ಬಂದರೆ ನಡೆ ಎಂಬರು. ಯಾರ ಮನೆ ಹತ್ರ ಭಿಕ್ಷಕ್ಕೆ ಬಂದಿರ್ತಾರೆ, ಅಥವಾ ನಿಮ್ಮಲ್ಲೇ ಅಜ್ಜ ಅಜ್ಜಿ ವಯಸ್ಸಾದವ್ರು ಇರ್ತಾರೆ, ಯವ್ವ ಹಸಿವಾಗಿದ್ರು ಕೂಡ ಬಂದ್ರೆ ಮುದುಕಿ. ಅದೇ ಇಲ್ಲಿ ಬಸವಣ್ಣಪ್ಪನ ತಗೊಂಡ್ಬಂದು ಕರಿಯವ್ನ ತಗೊಂಡೋಗಿ ನಾನು ಕಾಪಾಡುವ. ಆ ಕರಿಯವ್ರು ಹೇಳ್ತಾಳೆ, ಅಲ್ಲೇ ಕೇಳಿದ್ನಲ್ಲಿ ಹಸಿವಾಗಿತ್ತು ನನಗೆ, ಅಜ್ಜಿ ರೂಪದಲ್ಲಿ ಕೇಳದೆ ನಿಮ್ಗೆ ಕೊಡ್ಲೇ ಇಲ್ಲ, ಇಲ್ಲಿ ನನಗೆ ತಂದು ಎಡೆ ಮಾಡಿ ನಾನೇ ನೋಡ್ಬೇಕು, ಹೋಗ ಕಡೆ ಅಂತ. ಅವಳ ಮಾತು ನಿಮಗೆ ಕೇಳಂಗಿಲ್ಲ, ಅವಳ ಮಾತು, ಅವಳ ಶಬ್ದ, ಕರಿಯೋ ಒಂದು ಶಬ್ದ ನಿಮಗೆ ಕೇಳಂಗಿಲ್ಲ. ಅದು ನಮ್ಮಂತವ್ರಿಗೆ ಕೇಳಿಸ್ತದ, ಗೊತ್ತಾಯ್ತಲ್ಲ? ನಿಮಗೆ ಕೇಳಂಗಿಲ್ಲ, ನಮಗೆ ಕೇಳಿಸ್ತದೆ. ಅದಕ್ಕೆ ನಾವು ಕರಿಯೋಂಗೆ ಆಗಲಿ ಬಸವಣ್ಣಗಾಗಲಿ ಎಡೆ ತಗೊಂಡೋಗಲ್ಲ. ನೀವೆಲ್ಲರೂ ಬಂದು ಉಂಡು ಹೋಗ್ಬಿಡ್ರಿ ಅಂತೀವಿ. ಒಂದೊಂದು ಜಾತ್ರೆ ಮಾಡ್ತೀವಿ ನಾವು. ಜಾತ್ರೆ ಮಾಡುವಾಗಲೂ ಕೂಡ ನಿಮಗೆ ಎಡೆ ಮಾಡ್ತೀವಿ ಹೊರತು ಆ ಫೋಟೋಕ್ಕೋ ಲಿಂಗಕ್ಕೋ ಅದಕ್ಕೆ ಎಡೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದ್ರ ಅರ್ಥ ಬಿಟ್ಬಿಡ್ಬೇಡಿ ನಾಳೆಯಿಂದ. ಸದ್ಯ ಅಷ್ಟಾದ್ರೂ ಕೊಡಿ. ಆಮೇಲೆ ನಾನು ಸಲ್ಕಿನ ಕೊಪ್ಪದಾಗಿದ್ದಾಗ ನೋಡಿದ್ದೆ ಕಣ್ರವ. ಆಮೇಲೆ ಈ ಮನಗುಂಡಿಯವರಂತೂ ನಮ್ಗೆ ಎಡೆ ತರಲ್ಲ. ಅವ್ರು ಒಮ್ಮೆಗೆ ದಾಸೋಹನೆ ಮಾಡಿಸ್ಬಿಡ್ತಾರೆ ಎಡೆ. ಅಂದ್ರೆ ಗೌರಿ ಹಬ್ಬಕ್ಕೆ, ಗಣೇಶನ ಹಬ್ಬಕ್ಕೆ, ಅಥವಾ ಈ ಯಾವುದು ಗೌರಿ ಹುಣ್ಣಿಮೆಗೆ ಚರ್ಗ ಚೆಲ್ಲೋದು ಏನೋ ಮಾಡ್ತೀರಲ್ಲ, ಸೀಗೆ ಹುಣ್ಣಿಮೆಗೆ. ಆಮೇಲೆ ಗೌರಿ ಹುಣ್ಣಿಮೆಗೂ ಅದೇನೋ ಮಾಡ್ತಿರಲ್ಲ. ಆಮೇಲೆ ಸಕ್ಕರೆ ಹಚ್ಚಿ ಮಾಡ್ತಿರಲ್ಲ, ಗೌರಿ ಹುಣ್ಣಿಮೆಗೆ. ಅವಾಗ ಸಲ್ಕಿನ ಕೊಪ್ಪದಲ್ಲಿ ಇದ್ದಾಗ ಕೊಟ್ಟು ಕಳ್ಸೋರವ, ಹೋಳಿಗೆ ಕೊಟ್ಟು ಕಳಿಸ್ತಿದ್ರು. ನಾನು ಅದುವರೆಗೂ ಅಷ್ಟು ಸಣ್ಣ ಹೋಳಿಗೆ ನೋಡೇ ಇರಲಿಲ್ಲ, ಗೊತ್ತಾಯ್ತಲ್ಲ? ಅವು ಹಿಂಗೆ ₹1 ಬಿಲ್ಲೆ, ಅವು ನಾಣ್ಯ ಇರ್ತಾವಲ್ಲ, ₹5 ಬಿಲ್ಲೆ, ₹10 ಬಿಲ್ಲೆ ಇದ್ದಂಗೆ ಇರ್ತಿದ್ವು ಅವು ಹೋಳಿಗೆ. ಯಾಕಲ್ವ ಹಿಂಗೆ? ಇಲ್ರಿ ಅಪ್ಪರೇ, ಎಡೆಗೆ ಹಂಗೆ ಮಾಡ್ತೀವಿ. ಹೌದು ಪಾಪ, ಕರೆಕ್ಟ್ ಅದು. ನೀವು ತಿನ್ನಂಗೆ ಎಡೆಗೂ ಮಾಡ್ಬಿಟ್ರೆ ಊರಲ್ಲಿ ಬಹಳ ಗುಡಿಗಳಿರ್ತಾವಪ್ಪ. ಬಸವಣ್ಣನ ಗುಡಿ, ಕರಿಯಮ್ಮನ ಗುಡಿ, ಹನುಮಂತನ ಗುಡಿ, ಹೌದಿಲ್ಲ? ಆಮೇಲೆ ದ್ಯಾಮವ್ವನ ಗುಡಿ ಎಲ್ಲ ಇರ್ತಾವ. ನೀವೆಲ್ಲವಕ್ಕೂ ಒಂದೊಂದು 2 ಹೋಳಿಗೆ ಇಟ್ಬಿಟ್ಟು ದೊಡ್ಡವು ಮಾಡಿ ನೀವು ಹಾಕಿದ ಬೇಳೆ ಎಲ್ಲ ಖಾಲಿನಾಗ ಹೋಗ್ಬಿಡು. ಅದಕ್ಕೆ ನಮ್ಮ ತಾಯಿನ ಎಷ್ಟು ಚೆನ್ನಾಗಿ ಇರ್ತಾರೆ ಅಂದ್ರೆ, ಇವ್ರು ಬ್ಯಾಂಕ್ ಮ್ಯಾನೇಜರ್ ಮಾಡ್ಬೇಕು ಇವ್ರನ್ನ, ಗೊತ್ತಾಯ್ತಲ್ಲ? ಆ ಎಡೆ ಕೊಡಕ್ಕೆ ಮಾತ್ರ ಇಷ್ಟಿಷ್ಟು ಅಗಲ ಮಾಡ್ತಾರೆ, ಗೊತ್ತಾಯ್ತಲ್ಲ? ಅವು ಮನೆಗೆ ತಿನ್ನವನ್ನ ಇಷ್ಟಿಷ್ಟು ಅಗಲ ಮಾಡ್ತಾರೆ, ಗೊತ್ತಾಯ್ತಲ್ಲ? ನೋಡ್ರಿ ಮತ್ತೆ ಎಷ್ಟು ಚೆನ್ನಾಗಿರಲಿಲ್ಲ, ಅದಕ್ಕೆ ಕರಿಯವನು ಹೊರ ಕೊಡುವಾಗ ಇಷ್ಟಿಷ್ಟೇ ಕೊಡ್ತಾರ, ಗೊತ್ತಾಯ್ತಲ್ಲ? ಹೋಳಿಗೆ ಇಷ್ಟೇ ಕೊಟ್ಟಿದ್ದಲ್ವಾ, ಅಷ್ಟೇ ತಗೊಂಡು ಹೋಗುವಂತ. ಅಂದ್ರೆ ಎಡೆ ಕೊಡೋದು ಅಂದ್ರೆ ಹಂಗಲ್ಲ. ಬಸವಣ್ಣ ಕಲಿಸಿದ್ರು, ಉಂಬ ಜಂಗಮ ಬಂದಡೆ. ಉಂಬ ಅಂದ್ರೆ ಉಣ್ಣುವ, ಉಂಬ ಅಂದ್ರೇನು? ಉಣ್ಣುವ ಜಂಗಮ ಬಂದರೆ. ಹಸಿವಾಗಿದೆ, ಯಾರೋ ವಯಸ್ಸಾದವರು ಬಂದಿದ್ದಾರೆ, ಶಿಕ್ಷಕರು ಬಂದಿದ್ದಾರೆ, ಯಾರೋ ಬಂದಿದ್ದಾರೆ, ಅವ್ರಿಗೆ ಎಡೆ ಮಾಡಿ. ಆವಾಗ ದೇವ್ರು ಮೆಚ್ತಾರೆ, ಗೊತ್ತಾಯ್ತಲ್ವಾ? ಇಂತಹ ತತ್ವವನ್ನು ಹೇಳ್ಕೊಡಕ್ಕೆ ಬಸವಣ್ಣವ್ರು ಬಂದ್ರು. ನಾಗಲಾಂಬಿಕೆ ಹುಟ್ಟಿದ್ಲು, ಅಕ್ಕ ನಾಗಲಾಂಬಿಕೆ ಹುಟ್ಟಿದ್ಲು ಆಗ್ಲೇ. ಅದಕ್ಕೆ
ಅವರು ಬಸವಣ್ಣವ್ರಿಗಿಂತ ಸುಮಾರು 10 ವರ್ಷ ಆದರೂ ಗಂಡು ಮಕ್ಕಳಾಗಿರ್ಲಿಲ್ಲ. ಅವರಿಗೆ ಗಂಡು ಮಕ್ಕಳಾಗಿರ್ಲಿಲ್ವಲ್ಲ. ಆವಾಗ ಸಾಮಾನ್ಯವಾಗಿ ಆಮೇಲೆ ಮಾದರಸ ಒಂದು ಊರಿನ ಪ್ರಮುಖ, ಅಂದ್ರೆ ಇಂಗಳೇಶ್ವರ ಬಾಗೇವಾಡಿ ಅಂತ ಒಂದು ದೊಡ್ಡ ತಾಲೂಕ್ ಪ್ಲೇಸ್ ಇತ್ತು. ಅದು ಇವಾಗ ಬಸವಣ್ಣ ಬಾಗೇವಾಡಿ ಅಂತಿದ್ರು, ಆವಾಗ ಇಂಗಳೇಶ್ವರ ಬಾಗೇವಾಡಿ ಅಂತಿದ್ರು. ಈ ಇಂಗಳೇಶ್ವರ ಮತ್ತು ಬಾಗೇವಾಡಿ ಎರಡೂ ಕ್ಷೇತ್ರ ಮಾಡಿದ್ದಾರೆ. ಇಂಗಳೇಶ್ವರನು ಕ್ಷೇತ್ರ ಮಾಡಿದ್ದಾರೆ, ನೋಡಿದಾರಲ್ಲ ನೀವೆಲ್ಲ, ಬಂದಿದ್ರಲ್ಲ ಅವಾಗ. ಇಂಗಳೇಶ್ವರದಲ್ಲಿ ಬಸವಣ್ಣವ್ರ ಮಗು ತರ ಮಾಡಿ ಆ ತಾಯಿ ಹಡಿಯೋದೆಲ್ಲ ಅದ್ರ ಚಿತ್ರ ಮಾಡಿದ ಇಂಗಳೇಶ್ವರದಲ್ಲಿ. ಬಾಗೇವಾಡಿ ಬಸವಣ್ಣವ್ರು ಇದ್ದಿದ್ದು, ಅದು ಹುಟ್ಟಿದ್ದು, ಅಲ್ಲೆಲ್ಲ 8 ವರ್ಷದ ತನಕ ಇದ್ದಿದ್ದೆಲ್ಲ ತೋರಿಸ್ತಾರೆ. ಹೀಗೆ ಆ ಮಾದರಸ ಏನಿದ್ದ ತಂದೆ ಅವನು ಅಗ್ರಹಾರ ಅಂತ ಕರೀತಿದ್ರು. ಬ್ರಾಹ್ಮಣರು ಜಾಸ್ತಿ ವಾಸ ಮಾಡ್ತಾ ಇದ್ದಂಥ ಊರಿಗೆ ಅಗ್ರಹಾರ ಅಂತ ಕರೀತಿದ್ರು. ಆ ಅಗ್ರಹಾರದ ಮುಖ್ಯಸ್ಥ ಯಾರು? ಮಾದರಸ. ಆದ್ರಿಂದ ಆಗಿನ ಕಾಲದಲ್ಲಿ ಆ ಮುಖ್ಯಸ್ಥ ಸ್ಥಾನ, ಅಥವಾ ಈಗ ನೀವೇನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಅಂತಿರಲ್ಲ, ಅವೆಲ್ಲ ವಂಶ ಪಾರಂಪರ್ಯವಾಗಿ ಬರ್ತಿದ್ವು. ಅಪ್ಪ ಅಧ್ಯಕ್ಷ ಆಗಿದ್ರೆ ಮಗನು ಅಧ್ಯಕ್ಷ ಆಗ್ತಿದ್ದ. ಹೆಣ್ಮಕ್ಳಿಗೆ ಬರ್ತಿರ್ಲಿಲ್ಲ ಅದು. ಈಗ ಹೆಣ್ಮಕ್ಳಿಗೆ ಬರ್ತದ ಬಿಡ್ರಿ. ಈಗ ಹೆಣ್ಮಕ್ಳಿಗೆ ಅರ್ಧಕ್ಕರ್ಧ ಅವಕಾಶ ಕೊಟ್ಟಿದ್ದಾರೆ ಸರ್ಕಾರ, ಸಂವಿಧಾನ. ಅದು ಸ್ವಾತಂತ್ರ್ಯ ಬಂದ್ಮೇಲೆ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ಹೆಣ್ಣು ಮಗಳಿದ್ರೆ ಅಪ್ಪನ ಅಧಿಕಾರ ಬರ್ತಿರ್ಲಿಲ್ಲ. ಯಾಕೆ? ಮದುವೆ ಹೋಗ್ಬಿಡ್ತಿರ್ಲಿಲ್ಲ. ಅಥವಾ ಮದುವೆ ಆಗದಿದ್ರು ಕೂಡ ಹೆಣ್ಮಕ್ಳಿಗೆ ಆಸ್ತಿ ಅಧಿಕಾರ ಇರಲಿಲ್ಲ. ಗಂಡು ಮಕ್ಕಳಿಗೆ ಬರ್ತಿತ್ತು. ಅದಕ್ಕೆ ಇವ್ರದ್ದು ಏನ್ ಮಾಡ್ತಿದ್ರು, ನಮಗೆ ಗಂಡು ಮಕ್ಕಳಾಗ್ಲಿ ಅಂತ ಬೇಡ್ಕೊಂತ ಇದ್ರು. ನೀವು ದೇವರಿಗೆ ಬೇಡ್ಕೊಂತಿರ್ತೀರಲ್ಲ, ಹಾಗೆ ಮಾದಲಾಂಬಿಕೆ ತುಂಬಾ ಭಕ್ತಿವಂತೆ. ಮಾದರಸನು ತುಂಬಾ ದೊಡ್ಡ ಭಕ್ತನೇ, ಬಹಳ ದೊಡ್ಡ ಭಕ್ತ. ಪೂಜೆ ಪ್ರಾರ್ಥನೆ ಇದೆ, ಅವ್ರು ಪ್ರಸಾದ ಮಾಡ್ತಿರ್ಲಿಲ್ಲ. ಬಹಳ ಒಳ್ಳೆ ಭಕ್ತ ಮಾದರಸ. ಅಂತ ಭಕ್ತರು ಹೊಟ್ಟೆಲೆ ಇಂಥ ಮಹಾಗುರುಗಳು ಹುಟ್ಟೋದಕ್ಕೆ ಸಾಧ್ಯ. ಆಮೇಲೆ ಆಕೆ ದೇವರಿಗೆ ಪ್ರಾರ್ಥನೆ ಮಾಡಿದ್ರು. ಮಾದರಸನು ಪ್ರಾರ್ಥನೆ ಮಾಡ್ತಿದ್ದ, ದಿವಸ ಪೂಜೆ ಮಾಡ್ತಿದ್ದ. ಗಂಡು ಮಗು ಆಗ್ಲಿ 10 ವರ್ಷ ಆದ್ರೂ ಗಂಡು ಮಕ್ಕಳು ಆಗಿರ್ಲಿಲ್ಲ. ಆವಾಗ ಮಾದಲಾಂಬಿಕೆಗೆ ಯಾರೋ ಒಬ್ರು ಹಿಂಗೆ ಗುರುಗಳು ಬಂದ್ರು ಮನೆಗೆ, ದೊಡ್ಡವ್ರು ಬಂದ್ರು. ಅವ್ರು ಹೇಳಿದ್ರು, ಅವ್ರ ಹತ್ರ ಇವರು ತಮ್ಮ ಗೋಳು ಹೇಳ್ಕೊಂಡ್ರು, ನಮ್ಗೊಂದು ಗಂಡು ಮಗು ಬೇಕು ಅಂತ ಆಸೆ ಆಗಿದೆ ಗುರುಗಳೇ, ನಮ್ಗೆ ಆಶೀರ್ವಾದ ಮಾಡಿ. ಅವ್ರು ಹೇಳಿದ್ರು, ನೋಡವ, ನಂದಿ ವ್ರತವನ್ನು ಮಾಡು. ನೀನು ನಂದಿ ವ್ರತವನ್ನು ಮಾಡಿ. ನೀವು ಗೌರಿ ವ್ರತ, ಆಮೇಲೆ ಸಂಕಷ್ಟಿ ವ್ರತ ಯಾರು ಮಾಡ್ತಿರ್ತೀರಲ್ವ, 16 ಸೋಮವಾರ ಅಂತ ಮಾಡ್ತಿರ್ತೀರಿ. ಹಂಗೆ ಅವ್ರಿಗೆ ಹೇಳಿದ್ರು, ನೀನು ಗೌರಿ ವ್ರತವನ್ನು, ನಂದಿ ವ್ರತವನ್ನು ಮಾಡು. ನಿನಗೆ ಆ ನಂದೀಶ್ವರನ ಅನುಗ್ರಹದಿಂದ ಗಂಡು ಮಗು ಆದರೂ ಆಗಬಹುದು. ನೀನು ನಂದಿ ವ್ರತವನ್ನು ಮಾಡಮ್ಮ. ಅಲ್ಲಿ ಗುಡಿ ಇದೆ, ದೊಡ್ಡ ಗುಡಿ ಇದೆ ಬಾಗೇವಾಡಿಯಲ್ಲಿ, ಬಹಳ ದೊಡ್ಡ ಗುಡಿ ಇದೆ, ಬಸವಣ್ಣನ ಗುಡಿ. ನಂದೀಶ್ವರ ಮುಂದೆ ಮೂರ್ತಿ ಇದೆ ಅಂತ ಕಾಣುತ್ತೆ. ಅಲ್ಲೂ ಆ ನಂದೀಶ್ವರನಿಗೆ ನಡ್ಕೊಂತಾಳೆ, ವ್ರತವನ್ನು ಮಾಡ್ತಾಳೆ. ವ್ರತವನ್ನು ಮಾಡಿ 2 ಮೈಕಿಟ್ಟಿರ್ತ, ಏನು ಅಗತ್ಯ ಇಲ್ಲ ಅನ್ಸುತ್ತೆ. ರೆಕಾರ್ಡಿಂಗ್ ಒಂದು ದೂರಗೆ. ಹೀಗೆ ನೀವು ನಂದಿ ವ್ರತವನ್ನು ಮಾಡಿ ಅಂದಾಗ 2 ವರ್ಷಗಳ ಕಾಲ ಮಾಡ್ತಾರೆ. 1 ವರ್ಷ, 6 ತಿಂಗಳು 3 ತಿಂಗಳಲ್ಲ, 2 ವರ್ಷಗಳ ಕಾಲ ಅತ್ಯಂತ ಭಕ್ತಿಯಿಂದ, ಅತ್ಯಂತ ಮಡಿಯಿಂದ, ಶೀಲ ಪಾಲಿಸ್ಕೊಂತ 2 ವರ್ಷಗಳ ಕಾಲ ವ್ರತ ಮಾಡ್ತಾರೆ. ಮಾಡಿದಾಗ ಒಂದು ದಿವಸ ಕನಸಿನಲ್ಲಿ ಪರಮಾತ್ಮ ಪ್ರತ್ಯಕ್ಷ ಆಗಿ, ನಿನಗೆ ನಿನ್ನ ವ್ರತ ಈಡೇರುವ ಕಾಲ ಬಂದಿದೆ, ನಿನ್ನ ಕಾಮನೆಗಳು ಈಡೇರ್ತಕ್ಕಂಥ ಕಾಲ ಬಂದಿದೆ, ನಿನಗೆ ಗಂಡು ಮಗುವಿನ ಜನನ ಆಗುತ್ತೆ, ವೃಷಭನೇ ಅವತಾರ ತಾಳ್ತಾನೆ, ನಂದೀಶ್ವರನೇ ಅವತಾರ ತಾಳ್ತಾನೆ ಅಂತ ಕನಸಲ್ಲಿ ಹೇಳ್ದಂಗಾಗುತ್ತೆ. ಆಗ ಆಕೆ ಗರ್ಭ ಧರಿಸ್ತಾಳೆ. 9 ತಿಂಗಳು ಅಥವಾ 9 ತಿಂಗಳು ತುಂಬಿ 10 ತಿಂಗಳು 11 ತಿಂಗಳು ಆ ಗರ್ಭ ಧರಿಸ್ತಾಳೆ ಆಕೆ. ಅಂದ್ರೆ ಬಸವಣ್ಣ ಹುಟ್ಟಿದ್ದು ಸ್ವಲ್ಪ ನಿಧಾನವಾಗಿ. ಅಂದ್ರೆ ಅವತಾರ ಪುರುಷರು ನಿಮ್ಮ ಹಾಗೆ ಸಹಜವಾಗಿ ಹುಟ್ಟೋದಿಲ್ಲ, ಸ್ವಲ್ಪ ವಿಶೇಷ. ಈ ಆಲ್ಬರ್ಟ್ ಐನ್ಸ್ಟೀನ್ ಕೇಳಿದ್ರೆ ನೀವೆಲ್ಲ, ಬಹಳ ದೊಡ್ಡ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್. ಅವನು 7 ತಿಂಗಳಿಗೆ ಹುಟ್ಟಿದವನು, 7 ತಿಂಗಳು ಮಗ. ಆದ್ರ ಮುಂದೆ ಎಂತಹ ದೊಡ್ಡ ಬುದ್ಧಿವಂತ ಆದ ಅಂದ್ರೆ, ಇನ್ನೂ 100 ವರ್ಷ ಆದ್ರೂ 1000 ವರ್ಷ ಆದ್ರೂ ಆಲ್ಬರ್ಟ್ ಐನ್ಸ್ಟೀನ್ನ ಮರೆಯಲ್ಲ. ಯಾಕೆಂದ್ರೆ ಬೆಳಕಿನ ವೇಗವನ್ನು ಕಂಡುಹಿಡಿದವನು. ಆಲ್ಬರ್ಟ್ ಐನ್ಸ್ಟೀನ್ ಏನ್ ಕಂಡಿದ್ದ? ಬೆಳಕಿನ ವೇಗ. ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್. ಸೆಕೆಂಡಿಗೆ 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತೆ ಬೆಳಕು ಅಂತ ಕಂಡಿಡ್ದ. ಆದ್ರಿಂದ ಸೂರ್ಯನ ಬೆಳಕು ನಮ್ಮ ಹತ್ರ ಬರಬೇಕಾದ್ರೆ 8 ನಿಮಿಷದ ಮೇಲೆ ತಗೊಳುತ್ತೆ. ಅಷ್ಟು ದೂರ, ಸುಮಾರು
9,30,00,000 ಮೈಲ್ ದೂರದಲ್ಲಿದ್ದಾನೆ ಸೂರ್ಯ ಅಂತ ಅಂದಾಜು ಮಾಡಿದರು. ಇಂತಹ ಮಹಾನ್ ದೊಡ್ಡ ದೊಡ್ಡ ಸಂಶೋಧನೆಗಳನ್ನು ಮಾಡಿದವನು 7 ತಿಂಗಳಿಗೆ ಹುಟ್ಟಿದ್ದ. ಅಂದ್ರೆ ಮಕ್ಕಳು ಹುಟ್ಟೋದು ಅವ್ರಿಗೆ ಮುಖ್ಯ ಅಲ್ಲ, ಅವ್ರಿಗೆ ಎಂತ ಸಾಧನೆ ಮಾಡ್ತಾರೆ ಅನ್ನೋದ್ರ ಮೇಲೆ ಅವಲಂಬನೆ ಆಗುತ್ತೆ. ಬಸವಣ್ಣವರು ಸುಮಾರು 10-11 ತಿಂಗಳಿಗೆ ಹುಡ್ತಾರೆ. ಅದೇನೆ ಭೀಮಕವಿ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ 3 ಗರ್ಭ ಅಂದ್ರೆ ಕಕ್ಕಟ್ಟಿ ಗರ್ಭ ಅಂತ ಹೇಳ್ತಾರಂತೆ. 27 ತಿಂಗಳಿದ್ರು ಬರೆದ್ಬಿಟ್ಟಾನೆ. ಅದು ನಂಬಕ್ಕಾಗಲ್ಲ. ಪುರಾಣಗಳು ಒಟ್ಟು ಏನಾದ್ರು ಒಂದು ಉತ್ಪ್ರೇಕ್ಷೆ ಮಾಡಿ ಬರೀತಾರ, ಗೊತ್ತಾಯ್ತಾರಲ್ಲ. ನಾವು ಜಾಣರಾಗಿರ್ಬೇಕು. ಬಸವಣ್ಣವರು ಹುಟ್ಟುವಾಗ ಅಂದ್ರೆ ಗರ್ಭ ಧರಿಸಿರ್ಲಿಲ್ಲ, ಮತ್ತೆ ಕನಸಿನಲ್ಲಿ ಪರಮಾತ್ಮನ ದರ್ಶನ ಆಗಿತ್ತಲ್ಲ, ಅವರಿಗೆ ಭರವಸೆ ಇತ್ತು. ಈಗ ನಂಗೆ ಸ್ಕ್ಯಾನಿಂಗು ಮಾಡಿ ಹೇಳಿ ಅವೆಲ್ಲ ಗೊತ್ತಿರಲಿಲ್ಲ. ಅವಾಗ ಗಂಡು ಮಗು ಹಾಗೇ ಆಗುತ್ತೆ ಅನ್ನೋ ಭರವಸೆ ಇತ್ತು. ಆಮೇಲೆ ಬಸವಣ್ಣವರು ಹುಟ್ಟೋಕ್ ಮುಂಚೆ 1-2 ಘಟನೆಗಳು ನಡೀತವೆ. ಅಂದ್ರೆ ಬಸವಣ್ಣ ಬರುವಾಗ, ಭೂಮಿಗೆ ಬರುವಾಗಲೇ ಏನು ವಿಶೇಷತೆಗಳು ನಡೆದವು ಅನ್ನೋದಕ್ಕೆ ಬಸವಣ್ಣ ಅಂದ್ರೆ ಮಾದರಸರ ಹೆಂಡತಿ ಮಾದಲಾಂಬಿಕೆ ಗರ್ಭವತಿ ಆಗಿದ್ದಾಳೆ. 8 ತಿಂಗಳಾಯಿತು. ನೀವೇನೇನೋ ಕಾರ್ಯಗಳನ್ನು ಮಾಡ್ತಿರಲ್ಲ, ಹಾಗೆ ಶಿವ ಕಾರ್ಯಗಳನ್ನು ಮಾಡಿ ಗರ್ಭಕ್ಕೆ ಸಂಸ್ಕಾರ ಕೊಟ್ಟು ಅವ್ರನ್ನ ಇಂಗಳೇಶ್ವರದ ತಾಯಿ ಮನೆಗೆ ಕರ್ಕೊಂಡು ಹೋದ್ರು. ಅವರ ಮಾದಲಾಂಬಿಕೆ ತವ್ರ ಮನೆ ಇಂಗಳೇಶ್ವರ 8 ಕಿಲೋಮೀಟ್ರು 9 ಕಿಲೋಮೀಟ್ರ್ ದೂರದಲ್ಲಿದೆ. ಅದು ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಕರ್ಕೊಂಡು ಹೋದಾಗ ಅಲ್ಲಿ ಇನ್ನೇನು ಹೆರಿಗೆ ಆಗಬೇಕು. ಇಲ್ಲಿ ಒಂದು ಘಟನೆ ನಡೆಯುತ್ತೆ ಬಾಗೇವಾಡಿಯಲ್ಲಿ. ಒಬ್ಬ ಅಂತ್ಯಜರ ಹುಡುಗ, ಅಸ್ಪೃಶ್ಯರು ಅಂತಿದ್ರು ಆಗಿನ ಕಾಲದಲ್ಲಿ. ಈಗೆಲ್ಲ ಅಸ್ಪೃಶ್ಯರು ಅನ್ನಂಗಿಲ್ಲ, ಅಂತ್ಯಜರು ಅನ್ನಂಗಿಲ್ಲ. ಹೊಲೆಯರ ಜನಾಂಗಕ್ಕೆ ಸೇರಿದ ಒಬ್ಬ ಹುಡುಗ. ನಿಮ್ಮ ಭಾಷೆ ತಿಳಿಬೇಕಾದ್ರೆ ಈಗ ಅವೆಲ್ಲ ಅಂದರೆ ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಬೋದು, ಗೊತ್ತಾಯ್ತಲ್ಲ. ಹಾಗನ್ಬಾರ್ದು. ಆದರೆ ಆಗಿನ ಕಾಲದ ಕಥೆ ಹೇಳ್ಬೇಕಾದ್ರೆ ಸತ್ಯ ಗೊತ್ತಿರ್ಬೇಕಲ್ಲ ಅವನಿಗೆ. ಅಸ್ಪೃಶ್ಯರು ಅಂತ ಏನು ದೂರ ಇಟ್ಟಿದ್ರು, ಅವರು ಒಳಗಡೆ ಬರೋ ಹಾಗಿಲ್ಲ, ಬ್ರಾಹ್ಮಣರ ಕೇರಿ ಬರೋ ಹಾಗಿಲ್ಲ. ಒಂದು ವೇಳೆ ಬಂದ್ರೂ ಅವನು ಬೆನ್ನಿಗೆ ಕಸಬರಿಗೆ ಕಟ್ಕೊಂಡು ಅಂದರೆ ತನ್ನ ಹೆಜ್ಜೆ ಮೂಡಬಾರ್ದು. ಆಮೇಲೆ ಬಗ್ಲಲ್ಲಿ ಒಂದು ಮಡಿಕೆ ಕುಡಿಕೆ ಹಿಡ್ಕೊಂಡು ಬರಬೇಕು. ಒಂದು ಕೋಲು ಕೈಯಲ್ಲಿ ಸಂಬೋಳಿ ಅಂತ ಅಂದರೆ ಕೊಡ್ತಾ ಇರಬೇಕು. ಯಾರು ಬರಬೇಡಿ, ನಾನು ಬರ್ತಾ ಇದ್ದೀನಿ, ನನ್ನ ಮೇಲೆ ಯಾರ ಮೇಲೂ ಬೀಳಬಾರ್ದು. ನೋಡಿ, ಇಷ್ಟು ಕೆಟ್ಟದಾಗಿ ನಡೆಸ್ಕೊಂತೀನಿ. ಅವತ್ತು ಬ್ರಾಹ್ಮಣರ ಕೇರಿ ಏನಾಗಿದೆ, ಒಂದು ಕರು ಸತ್ತೋಗಿದೆ. ದನ ಸತ್ರೆ, ಎಮ್ಮೆ ಸತ್ರೆ, ಕರು ಸತ್ರೆ, ಅದನ್ನು ತಗೊಂಡೋಗಕ್ಕೆ ಯಾರು ಬರಬೇಕು? ಹೊರಗಿನವ್ರು ಬರಬೇಕು, ಅವರೇ ಬರ್ಬೇಕು, ಅಸ್ಪೃಶ್ಯ ಬರ್ಬೇಕು. ಒಬ್ಬ ಅವನು ಕಟ್ಟುಮಸ್ತ ಹುಡುಗ, 8-9 ವರ್ಷದ ಹುಡುಗ, ಅಪ್ಪ ಕಳಿಸ್ಬಿಟ್ಟ, ಹೋಗೋ ಅವ್ರ ಮನೆಗೆ ಕರು ಸತ್ತಿದೆ ಅಂತೆ, ಹೇಳ್ಕೊಂಬಂದ್ಬಿಡ. ಅವನು ಜೋರಿದ್ದ ಹುಡುಗ. ಬಂದ್ರೆ ಅಲ್ಲಿ ವೇದ ಮಂತ್ರ ಪಠಣ ನಡೀತಾ ಇತ್ತು, ವೇದ ಘೋಷಣೆ ನಡೀತಾ ಇತ್ತು. ಆ ಕರು ಸತ್ತವ್ರ ಮನೆಗೋ ಯಾರ್ದೋ ಮನೆಗೆ ವೇದ ಘೋಷಣೆ ನಡೀತಾ ಇತ್ತು. ಈ ಹುಡುಗನಿಗೆ ಏನು ಗೊತ್ತಿಲ್ಲ, ವೇದ ಘೋಷಣೆ ಏನು ಮಾಡೋ, ಅದು ಕೇಳಿಸ್ಕೋಬಾರ್ದು, ನಾನು ಕೆಳಗಿನ ಜಾತಿಯವನು, ಏನು ಗೊತ್ತಿಲ್ಲ. ಸುಶ್ರಾವ್ಯವಾಗಿ ರಾಗಬದ್ಧವಾಗಿ ವೇದ ಹೇಳ್ತಾ ಇದ್ರು. ಕುತೂಹಲ ಆಯ್ತು, ಸಣ್ಣ ಹುಡುಗ ಅಲ್ವಾ, ಕುತೂಹಲ ಆಯ್ತು, ನಿಂತ್ಕೊಂಡ್ಬಿಟ್ಟ. ಈಗ ನೋಡಿ, ಮಕ್ಕಳು ಎಷ್ಟು ಚೆನ್ನಾಗಿ ಭಜನೆ ಮಾಡಿದ್ವಲ್ಲ, ಚಪ್ಪಾಳೆ ಹಾಕಿದ್ವು, ಹೇಳ್ತಿದ್ವು, ಖುಷಿ ಪಡ್ತಿದ್ವಲ್ಲ. ಮಕ್ಕಳಿಗೆ ಹಾಡೋದು ಖುಷಿ, ಕುಣಿಯೋದು ಖುಷಿ. ಆ ಮಗು ಕೇಳಿಸ್ಕೊಂಡ, ಹುಡುಗ ಕೇಳಿಸ್ಕೊಂಡ್ಬಿಟ್ಟ. ಕೇಳಿಸ್ಕೊಂಡು ಕೂಡಲೇ ಅಲ್ಲಿ ಕೇಳಿಸ್ಕೊಂಡು ನಿಂತಿದ್ದ, ಹಂಗೆ ಕರು ಎಳ್ಕೊಂಡು ಹೋಗ್ಬೇಕು ಅಂತ ನಿಂತ್ಕೊಂಡು ಕುತೂಹಲ. ಯಾರೋ ಆ ವೇದ ಪಠಣ ಮಾಡ್ತಿದ್ರಲ್ಲ, ಅವ್ರ ಪೈಕಿ ಯಾರೋ ಒಬ್ಬ ಇವನ್ ಕಡೆ ನೋಡ್ಬಿಟ್ಟ. ಇವನು ನಿಂತ್ಕೊಂಡಿದ್ದಾನೆ, ಸಣ್ಣ ಹುಡುಗ, ಗೊತ್ತಿಲ್ಲ, ನಿಂತಿದ್ದಾನೆ. ಅವನು ಗುಲ್ಲೆ ಬಸ್ಬಿಟ್ಟ. ಓಹೋ, ವೇದ ಕೇಳಿಸ್ಕೊಂಡ್ಬಿಟ್ಟ, ನಮ್ಮ ವೇದ ಅಪವಿತ್ರ ಆಗೋಗ್ಬಿಟ್ಟು ಅಂತ ಅವ್ರು ಕೇಳಿದ್ರೆ, ವೇದ ಅಪವಿತ್ರ ಆಗೋಗ್ಬಿಟ್ಟು ಅದಕ್ಕೆ ಇವನಿಗೆ ಶಿಕ್ಷೆ ಕೊಡಬೇಕು, ಇವನಿಗೆ ಶಿಕ್ಷೆ ಕೊಡಿಸ್ಬೇಕು. ಅದಕ್ಕೆ ಪಂಚರನ್ನೆಲ್ಲ ಸೇರಿಸ್ದ. ಆ ಕರು ಎಳ್ಕೊಂಡು ಹೋಯ್ತು ಹುಡುಗ. ಪಂಚರನ್ನೆಲ್ಲ ಸಂಜೆ ಮುಂದೆ ಪಂಚರೆಲ್ಲ ಸೇರಿದ್ರು. ಪಂಚರ ಹಿರಿಯರ ಕಮಿಟಿ ಇರ್ತಾರಲ್ಲ, ಸೇರಿದ್ರು. ಸೇರಿಕೊಂಡು ಅವನಿಗೆ ಶಿಕ್ಷೆ ಕೊಡಬೇಕು ಅಂತ ಅವರೆಲ್ಲ ಮೇಲ್ಜಾತಿಯವರು ಶಿಕ್ಷೆ ಕೊಡ್ಬೇಕು. ಯಾಕಂದ್ರೆ ಅಂತ್ಯಜರು ವೇದಗಳನ್ನ ಕೇಳೋ ಹಾಗಿಲ್ಲ. ಕೇಳಿದರೆ ಅವರ ಕಿವಿಗೆ ಕಾದ ಸೀಸವನ್ನು ಹಾಕಬೇಕು. ಗೊತ್ತಿದೆ ನಿಮಗೆ, ಕಿವಿಗೆ ಬರೀ ಒಂದು ಕಡ್ಡಿ ಸೋಕ್ಸಿದ್ರೆ ಎಷ್ಟು ನೋವಾಗತ್ತೆ. ಬರೀ ನೀವೇ ಕೂಗ್ಲಿ ತಕ್ಕೋಬೇಕಂತ ಹೇಳಿ ಹೋಗೊಂದು ಸ್ವಲ್ಪ ಸೋಕಿದ್ರೇನೆ ನೋವಾಗತ್ತೆ. ಅಂಥದ್ರಲ್ಲಿ ಕಾದ ಸೀಸವನ್ನು ಹಾಕಬೇಕು. ಮನುಸ್ಮೃತಿಯಲ್ಲಿ ಬರೆದಿದ್ದಾರೆ, ಯಾರಾದ್ರೂ ಅಂತ್ಯಜರು ವೇದವನ್ನ ಕಲಿತ್ರೆ ಅಕಸ್ಮಾತ್ ಅವ್ರು ಸಂಸ್ಕೃತ ಉಚ್ಚಾರಣೆ ಮಾಡಿದ್ರೆ ನಾಲ್ಗೆ ಕತ್ತರಿಸ್ಬೇಕು ಅಂತ ಇತ್ತಂತೆ.
ಅದಕ್ಕೆ ಇವರೆಲ್ಲ ವಾದ ಮಾಡ್ತಾ ಇದ್ದಾರೆ, ಪಂಚರು ಸೇರಿದ್ದಾರೆ, ವಾದ ಮಾಡ್ತಾ ಇದ್ದಾರೆ. ಇವನಿಗೆ ಕಾದ ಸೀಸವನ್ನು ಹಾಕಬೇಕು. ಸರಿ ಆಯ್ತು. ಇನ್ನ ಅವ್ರೇನು ಹುಡುಗನ ಕಡೆಯವ್ರು ಬಂದಿದ್ರಲ್ಲ, ಅವ್ರು ಬೇಡ್ಕೊಂತಿದ್ದಾರೆ, ಹುಡುಗನಿಗೆ ಗೊತ್ತಿಲ್ಲ, ಸಣ್ಣ ಹುಡುಗ ಇದ್ದಾನೆ, ಇದೊಂದ್ಸಾರಿ ಕ್ಷಮಿಸ್ಬಿಡಿ ಅಂತ ಅವ್ರು ಕೇಳ್ಕೊಂತಿದ್ದಾರೆ. ಇವ್ರು ಮೇಲ್ಜಾತಿಗೆ ಸೇರಿದವ್ರು ಇಲ್ಲ, ಅವನಿಗೆ ಸೀಸ ಹಾಕಬೇಕು, ಕಾದ ಸೀಸ ಹಾಕಬೇಕು ಅಂತ ವಾದ ಮಾಡ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಏನಾಗ್ತಾ ಇದೆ, ಮಾದರಸ ತೀರ್ಪು ಕೊಡಬೇಕು. ಮಾದರಸ ತೀರ್ಪು ಕೊಡ್ಬೇಕು. ಮುಖ್ಯಸ್ಥ ಅವನೇ ಇಲ್ಲ, ಅಗ್ರಹಾರದ ಮುಖ್ಯಸ್ಥ, ಅವನು ತೀರ್ಪು ಕೊಡ್ಬೇಕು. ಏನ್ ಮಾಡೋದು ಈಗ? ಪಾಪ ಅವನಿಗೆ ಸಂಕಟ ಆಗ್ತಾ ಇದೆ. ಆ ಮಗುವಿನ ಕಿವಿಗೆ ಕಾದ ಸೀಸ ಹಾಕಿದ ಗತಿಯಾಗಿ ಸತ್ತೋಗುತ್ತೆ. ಅದು ತಡೆಯಕ್ಕೆ ಆಗ್ಲಾರ್ದೇನೆ ಸತ್ತು ಹೋಗುತ್ತೆ. ಆದ್ರಿಂದ ಏನು ಹಾಕಬಾರದು ಅಂತ ಕೊಡ್ಬೇಕು ಅಂತ ಮಾದರಸನಿಗೆ ಮನಸ್ಸು. ಆದ್ರೆ ಧರ್ಮಶಾಸ್ತ್ರ ಕಾಪಾಡ್ಬೇಕು. ಮುಖ್ಯಸ್ಥ ಆದವನು ಧರ್ಮಶಾಸ್ತ್ರವನ್ನು ಕಾಪಾಡಬೇಕು ಅಂತ ಅವರೆಲ್ಲ ವಾದ ಮಾಡ್ತಿದ್ದಾರೆ. ನೀವು ಶಿಕ್ಷೆ ಕೊಡ್ಬೇಕು ಅವನಿಗೆ ಅಂತ ಅವರೆಲ್ಲ ಕೇಳ್ತಿದ್ದಾರೆ. ಇವರು ಬೇಡ್ಕೊಂತ ಇದ್ದಾರೆ, ಇಲ್ಲ ಸ್ವಾಮಿ ತಪ್ಪಾಯ್ತು, ನಮ್ಮ ಹುಡುಗನಿಗೆ ಇನ್ನೊಂದ್ಸರಿ ಕಳ್ಸಲ್ಲ ಅಂತ ಇವ್ರು ಕೇಳ್ಕೊಂತಿದ್ದಾರೆ. ಅಷ್ಟೊತ್ತಿಗೆ ಒಬ್ಬ ಕುದುರೆ ಇಂದ ಓಡ್ ಬಂದ ದೂತ, ಕುದುರೆ ಹೇಳ್ಕೊಂಡು ಬಂದ. ಎಲ್ಲಿಂದ? ಇಂಗಳೇಶ್ವರದಿಂದ. ಅಲ್ಲಿ ತವ್ರ ಮನೆಗೆ ಹೋಗಿದ್ದಲ್ಲ ಮೊದಲಂಬಿಕೆ, ಅಲ್ಲಿಂದ ಬಂದ ಕುದುರೆ ಹೇಳ್ಕೊಂಡು ದೂತ ಬಂದವನೇ ಹೇಳ್ತಾನೆ, ಮಾದರಸರೇ ತಮಗೆ ಗಂಡು ಮಗುವಿನ ಜನನ ಆಗಿದೆ. ತಮ್ಮ ಏನು ರಾಣಿಯರು, ಮಾತೆಯರು, ಮಾದರಾಂಬಿಕಾ ತಾಯಿಯವರು ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಅಂತ ಹೇಳ್ದ. ಮಾದರಸನಿಗೆ ತುಂಬಾ ಸಂತೋಷ ಆಯ್ತು, ತುಂಬಾ ಸಂತೋಷ ಆಯ್ತು. ಅಷ್ಟೇ ಅಲ್ಲ, ಏನು ತೀರ್ಪು ಕೊಡ್ಬೇಕು ಅಂತ ಗೊತ್ತಾಯ್ತು. ಅವನು ಹೇಳ್ದ, ನೋಡ್ರಪ್ಪ, ಈ ಒಂದು ಅಗ್ರಹಾರಕ್ಕೆ ಮುಂದೆ ಉತ್ತರಾಧಿಕಾರಿ ಬಂದ ಅಂದ್ರೆ ಗಂಡು ಮಗು ಹುಟ್ಟಿತು. ಇದೊಂದು ಶುಭ ಸಂದರ್ಭ. ಇಂತಹ ಸಂದರ್ಭದಲ್ಲಿ ನಾನು ಈ ಹುಡುಗನಿಗೆ ಇಂಥ ಕಠೋರ ಶಿಕ್ಷೆ ಕೊಡೋದಿಲ್ಲ, ಅವನನ್ನ ಕ್ಷಮಿಸಿದೀನಿ ಅಂತ ಹೇಳ್ಬಿಟ್ಟು. ಅವನನ್ನು ಕ್ಷಮಿಸಿದೀನಿ, ಆದ್ರಿಂದ ನೀವು ಅವನನ್ನು ಕರ್ಕೊಂಡು ಹೋಗಿ, ನೀವು ಪಂಚರೆಲ್ಲ ಹೋಗಿ ಬನ್ನಿ, ಆಮೇಲೆ ನಾವು ನಾಮಕರಣ ಸಮಾರಂಭಕ್ಕೆಲ್ಲ ಕರೆಸ್ತೀನಿ, ನೀವೆಲ್ಲ ಹೋಗಿ ಬನ್ನಿ ಅಂತ ಕೈ ಮುಗಿದು ಎದ್ದೇ ಬಿಟ್ಟ. ಮಾತಾಡಕ್ಕೂ ಅವಕಾಶ ಕೊಡ್ಲಿಲ್ಲ ಅವ್ರಿಗೆ, ಮಾತಾಡಕ್ಕೂ ವಾದ ವಿವಾದಕ್ಕೆ ಏನೂ ಅವಕಾಶ ಕೊಡ್ಲಿಲ್ಲ. ಇಂತಹ ಸಂದರ್ಭದಲ್ಲಿ ಅವ್ರೇನ್ ಮಾತಾಡ್ತಾರೆ? ಏನು ಮಾತಾಡಂಗಿಲ್ಲ, ಸುಮ್ಮನೆ ಹೋದ್ರು. ಅವ್ರ ತಾಯಿ ತಂದೆಗಳು, ಅವರ ದೊಡ್ಡಪ್ಪ ಚಿಕ್ಕಪ್ಪಗಳಿಗೆ ಆ ಹುಡುಗನ ಏನೋ ಶಿಕ್ಷೆ ಕೊಡ್ಬೇಕು ಅಂತಿದ್ರಲ್ಲ, ಆ ಹುಡುಗನ ಸಂಬಂಧಿಕರೆಲ್ಲ ಬಂದಿದ್ರು. ಅವ್ರಿಗೆಲ್ಲ ಎಷ್ಟು ಸಂತೋಷ ಆಯ್ತು ಅಂತಂದ್ರೆ, ಅವನು ಆ ಇಂಗಳೇಶ್ವರ ಕಡೆ ತಿರುಗ್ತಾನೆ. ಇಂಗಳೇಶ್ವರ ಕಡೆ ಮುಖ ಮಾಡಿ ನಿಂತು ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಆ ಮಣ್ಣನ್ನು ತಗೊಂಡು ಹಣೆಗೆ ಹಚ್ಕೊಂತಾನೆ. ಆಮೇಲೆ ಹೇಳ್ತಾನೆ, ಅಪ್ಪ ನೀನ್ ಎಂತ ಶ್ರೇಷ್ಠ ಹುಡುಗ, ಶ್ರೇಷ್ಠ ಮಗು ನೀನು ಸಾಕ್ಷಾತ್ ಶಿವನ ಅವತಾರ. ನೀನು ಹುಟ್ಟಿದ ಕೂಡಲೇ ನನ್ನ ಮಗನ ಉದ್ಧಾರ ಮಾಡ್ಬಿಟ್ಟಿಯಲ್ಲಪ್ಪ, ನನ್ನ ಮಗನ ಬಿಡುಗಡೆ ಮಾಡ್ಬಿಟ್ಟಿಯಲ್ಲ, ನೀನು ಎಂತ ಶ್ರೇಷ್ಠ ಮನುಷ್ಯ ಇದೀಯಾ ಅಂತ ಹೇಳಿ ಕೈ ಮುಗಿಬಿಡ್ತಾನೆ. ಅದಕ್ಕೆ ನಮಸ್ಕಾರ ಮಾಡ್ತಾನೆ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಮಾದರಸ ಧಾವಿಸಿ ಬರ್ತಾನೆ. ಅಲ್ಲಿ ಹೋದ್ರೆ ಅಲ್ಲಿ ಒಂದು ವಿಚಿತ್ರ ಘಟನೆ ನಡೀತಾ ಇದೆ. ಹುಟ್ಟಿ ಮಗು ಒಂದಷ್ಟು ನಿಮಿಷ ಆಗಿದೆ. ಸಾಮಾನ್ಯ ಮಗು ಹುಟ್ಟಿದ ಕೂಡಲೇ ಏನಾಗ್ಬೇಕ್ರಿ? ಅಳಬೇಕಾಗೋದಿಲ್ಲ. ಮನುಷ್ಯರು ಮಾತ್ರ ನೀವು ಮಾಡ್ಕೊಂಡಿರೋದು ಈ ಕಾನೂನು. ಯಾವ್ದಾದ್ರು ಹಸುಗಳು ಕರು ಹಾಕ್ತಾವಲ್ಲ, ಅವು ಅಳ್ತಾವೇನು ಅಥವಾ ಕೂಗ್ತಾವ? ಕರು ಹುಟ್ಟಿದ ಕೂಡಲೇ ಕೂಗಲ್ಲ. ಆಮೇಲೆ ಮರಿ ಹುಟ್ಟಿದ ಕೂಡಲೇ ಕೂಗ್ತವೆ, ಕೀಚ್ ಕೀಚ್ ಮಾಡ್ತವೆ, ಆದ್ರೆ ಅಳಲ್ಲ. ಮನುಷ್ಯನ ಮಗು ಮಾತ್ರ ಹುಟ್ಟಿದ ಕೂಡಲೇ ಅಳ್ತಾವ. ಆ ಮಗು ಅಳದಿದ್ರು ನೀವು ಬಿಡಲ್ಲ. ಚಿವುಟಿ ಆದ್ರು ಬಡದಾದ್ರು ಏನಾದ್ರು ಮಾಡಿ ಸುಳ್ಗಿತ್ತೇನೋ ಅವ್ರಿವ್ರು ಇರ್ತಲ್ಲ. ಈಗಂತೂ ಇಲ್ಲ ಬಿಡಿ, ಹಾಸ್ಪಿಟಲ್ ಹುಡ್ತಾವ, ಈಗೆಲ್ಲ ದವಾಖಾನೆಗೆ ಹುಡ್ತಾವಲ್ಲ. ಈಗ ಆವಾಗ ಸುಳ್ಗಿತ್ತೇನೋ ಹೊಡೆದಾಳಿಸ್ತಿದ್ರಂತೆ. ಆಮೇಲೆ ಈ ಮಗು ಅಳ್ತಾ ಇಲ್ಲ, ಆದ್ರೆ ಬದುಕಿದೆ. ಮುಟ್ಟು ನೋಡ್ತಾರೆ, ಉಸಿರಾಡ್ತಾ ಇದೆ, ಬದುಕಿದೆ, ಆದ್ರೆ ಅಳ್ತಾ ಇಲ್ಲ. ಆವಾಗ ಏನಪ್ಪ ಇದು ದೇವರೇ, ವೈದ್ಯರು ಕರ್ಕೊಂಬನ್ನಿ ಅಂತ ಹೇಳಿದ್ರೆ ವೈದ್ಯರು ಯಾರು ಬಂದು ನೋಡ್ತಾರೆ ಗೊತ್ತಾಗ್ತಾ ಇಲ್ಲ. ಸಣ್ಣ ಮಕ್ಕಳಿಗೆ ಔಷಧಿ ಕೊಡೋದು ಗೊತ್ತಿಲ್ಲ. ಅಷ್ಟೊತ್ತಿಗೆ ಹೊರಗಡೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಕೇಳಿಸ್ತು. ಓಡ್ ಬಂದು ಮಾದರಸ ನೋಡ್ತಾನೆ, ಅವರ ಮನೆ ಗುರುಗಳು ಬಂದ್ರು. ಅವ್ರ ಮನೆ ಗುರುಗಳು ಕಪ್ಪಡಿ ಸಂಗಮದಲ್ಲಿ ಇರ್ತಿದ್ರು. ಅವರು ಕಪ್ಪಡಿ ಸಂಗಮದಲ್ಲಿ ಇದ್ದವರು ಮಗು ಹುಟ್ಟಿದ್ದು ಗೊತ್ತಾಗಿ ಹೇಳಿ ಕಳಿಸಿಲ್ಲ. ಮುಂದೆ ಗುರುಗಳಿಗೆ ಹೇಳಿ ಕಳಿಸ್ತಿದ್ರು,
ಆಗಿನ ಕಾಲದಲ್ಲ ಹೇಳ್ ಕಳ್ಸೋದು, ಫೋನ್ ಅಂತೂ ಕಲ್ಪನೆ ಇಲ್ಲ, ಏನೂ ಇಲ್ವಲ್ಲ. ಹೇಳ್ ಕಳ್ಸೋದೆ ದೂತರು ಹೋಗ್ಬಿಟ್ಟು ಕರ್ಕೊಂಡ್ಬರ್ತಿದ್ರು ಅಥವಾ ಅವ್ರು ನಡ್ಕೊಂಡು ಬರ್ತಿದ್ರು. ಇವರು ಹಿಂದಿನ ದಿನ ಬಿಟ್ಟು ನಡ್ಕೊಂತ ಬಂದಿದ್ದಾರೆ, ಸಂಗಮದಿಂದ ಬಾಗೇವಾಡಿಗೆ ನಡ್ಕೊಂತ ಬಂದಿದ್ದಾರೆ. ಓಂ ನಮಃ ಶಿವ ಹೇಳಿದ ಕೂಡಲೇ ತುಂಬ ಸಂತೋಷ ಆಯಿತು. ಆಮೇಲೆ ಆ ಮಗುವಿನ ಹತ್ರ ಬರ್ತಾರೆ. ಬಂದು ನೀವೇನು ಚಿಂತೆ ಮಾಡಬೇಡಿ, ನೀವೇನು ಗಾಬರಿ ಆಗಬೇಡಿ, ಈ ಮಗು ಸಾಮಾನ್ಯ ಮಗು ಅಲ್ಲ, ಇದು ಶಿವನ ಶಿಶು, ನಂದೀಶ್ವರನ ಅವತಾರ, ಋಷಭನ ಅವತಾರ. ಆದ್ರಿಂದ ನೀವ್ಯಾರೂ ಭಯ ಪಡಬೇಡಿ, ನಾನು ಈ ಮಗುವನ್ನ ಮಾತಾಡಿಸ್ತೀನಿ ಅಂತ ತಿಳ್ಕೊಂಡು ಹಣೆಗೆ ವಿಭೂತಿಯನ್ನು ಹಚ್ತಾರೆ. ಹಣೆಗೆ ವಿಭೂತಿಯನ್ನು ಹಚ್ಚಿ ಕಿವಿಯಲ್ಲಿ ಓಂ ನಮಃ ಶಿವಾಯ ಮಂತ್ರ ಹೇಳ್ತಾರೆ. ತಕ್ಷಣ ಮಗು ಕಣ್ಣು ತೆರೆದು ಕಣ್ಣು ಗುರುದರ್ಶನ ಮಾಡುತ್ತೆ. ಆಮೇಲೆ ಅಳಕ್ ಶುರು ಮಾಡುತ್ತೆ. ಆವಾಗ ಹೇಳ್ತಾರೆ, ಇದು ಸಾಮಾನ್ಯ ಶಿಶು ಅಲ್ಲ, ಇದು ಕಾರುಣಿಕ ಶಿಶು, ಅವತಾರ ಎತ್ತಿ ಬಂದಿರತಕ್ಕಂಥದ್ದು. ಈ ಮಗುವಿಗೆ ಬಸವ ಅನ್ನುವಂಥ ಹೆಸರನ್ನ ಇಡ್ರಿ. ಮಾದರಸನ ಮಗ ಬಸವರಸ, ಬಸವರಸ ಅಂತ ಹೇಳಿ ಹೆಸರನ್ನ ಇಡಿ ಅಂತೇಳಿ ಅವ್ರಿಗೆಲ್ಲ ಆಶೀರ್ವಾದ ಮಾಡಿ, ಗುರುಗಳು ಪಾದ ಪೂಜೆಗೆ ಏನು ಮಾಡಿಸ್ಕೊಳ್ಳಾರ್ದೆ ನಾನು ಬರ್ತೀನಿ, ಮತ್ತೆ ಅವಕಾಶ ಬಂದಾಗ ನಿಮ್ಮ ಮನೆಗೆ ಬಂದು ನಿಮ್ಮ ಎಲ್ಲ ಆತಿಥ್ಯವನ್ನು ಸ್ವೀಕರಿಸ್ತೀನಿ ಅಂತ ಹೋಗ್ಬಿಟ್ರು. ಗುರುಗಳಿಗಲೇ ಇಲ್ಲ, ಆಶೀರ್ವಾದ ಮಾಡಿದ್ರು, ನಾವು ಹೊರಟೋದ್ರು. ಆವಾಗ ಅವ್ರಿಗೆಲ್ಲ ತುಂಬ ಸಂತೋಷ ಆಗುತ್ತೆ. ಆ ಮಗುವಿನ ಮುಂದಿನ ಎಲ್ಲ ಕ್ರಿಯೆಗಳನ್ನು ಮಾಡ್ತಾರೆ, ನಾಮಕರಣವನ್ನು ಮಾಡ್ತಾರೆ. ಮಗು ಬೆಳೀತಾ ಇದೆ. ಅಂದರೆ ಬಸವಣ್ಣ ಹುಟ್ಟಿ ಬರೋಕ್ಕೆ ಮುಂಚೆ ಭಾರತ ದೇಶದಲ್ಲಿ ಬಹಳ ಕೆಟ್ಟದಾಗಿತ್ತು ಜಾತಿ ಪದ್ಧತಿ. ಆಮೇಲೆ ಹೆಣ್ಣು ಮಕ್ಕಳಲ್ಲಿ ಬಾಲ್ಯ ವಿವಾಹ ಇತ್ತು, ಸತಿಸಾಗಮನ ಪದ್ಧತಿ ಇತ್ತು. ಅಂದ್ರೆ ಗಂಡ ಸತ್ರೆ ಹೆಂಡತಿನೂ ಸತ್ತೋಗ್ಬಿಡೋದು, ಹೆಂಡತಿನ ಬೆಂಕಿಗೆ ಹಾಕೊಂಡ್ಬಿಡೋದು. ಇಂತಹ ಅನೇಕ ಅನಿಷ್ಟ ಪದ್ಧತಿಗಳನ್ನ ಹೊಡೆದು ಹಾಕಲಿಕ್ಕಾಗಿಯೇ ಅವತಾರ ತಾಳಿ ಬಂದರು. ಇನ್ನೊಂದು ವಿಷಯ ತಿಳ್ಕೋಬೇಕು ಬಂಧುಗಳೇ, ಇವತ್ತು ನಾವು ಏನು ಕಲ್ತ್ಕೊಂಡಿದೀವೋ, ಬಹಳ ಜನ ಬಸವ ತತ್ವ ಯಾರಿಗೆ ಗೊತ್ತಿಲ್ವೋ ಅವ್ರೇನು ತಿಳ್ಕೊಂಡಿದ್ದಾರೆ ಅಂದರೆ, ಬ್ರಿಟಿಷರು ಬಂದು ಭಾರತಕ್ಕೆ ಈ ಜಾತೀಯತೆ ವಿರುದ್ಧ, ಆಮೇಲಿಂದ ಅಸ್ಪೃಶ್ಯತೆ ವಿರುದ್ಧ ಕಾನೂನು ಮಾಡಿದರು ಅಂತ ತಿಳ್ಕೊಂಡಿದ್ದಾರೆ. ಅದು ಸ್ವಲ್ಪ ಮಟ್ಟಿಗೆ ನಿಜನೂ ಹೌದು. ಆದರೆ 12ನೇ ಶತಮಾನದಲ್ಲೇ ಇನ್ನು ಮೊಘಲರು ಬಂದಿರಲಿಲ್ಲ, ಇನ್ನು ಮುಸಲ್ಮಾನರು ಬಂದಿರಲಿಲ್ಲ, ಕ್ರಿಶ್ಚಿಯನ್ರು ಬಂದಿರಲಿಲ್ಲ, ಬ್ರಿಟಿಷರು ಬಂದಿರಲಿಲ್ಲ. ಯಾರೂ ಬರದೇ ಇದ್ದಾಗಲೇ 12ನೇ ಶತಮಾನದಲ್ಲೇ ಪರಮಾತ್ಮ ನಮಗೆ ಎಚ್ಚರಿಕೆ ಕೊಟ್ಟ. ಯಾವುದ್ರ ಮೂಲಕ? ಬಸವಣ್ಣನ ಮೂಲಕ, ಅನುಭವ ಮಂಟಪದ ಮೂಲಕ, ಮಹಾಮನೆಯ ಮೂಲಕ, ಶರಣ ಧರ್ಮದ ಮೂಲಕ ನಮಗೆ ಎಚ್ಚರಿಕೆ ಕೊಟ್ಟ. ಜಾತೀಯತೆ ಮಾಡಬೇಡಿ, ದ್ವೇಷ ಮಾಡಬೇಡಿ, ಹೆಣ್ಣು ಕೀಳು ಅನ್ನಬೇಡಿ. ನೋಡ್ರಿ ಎಂಥ ವಿಚಿತ್ರ ಅಲ್ವಾ? ಹೆಣ್ಣಿನ ಗರ್ಭದಲ್ಲಿ ಬಸವಣ್ಣ ಮುಂದೆ ಕೇಳ್ತಾರೆ, ಅದನ್ನ ಮುಂದೆ ತಿಳ್ಕೊಳ್ಳೋಣ. ಹೆಣ್ಣಿನ ಗರ್ಭದಲ್ಲಿ 9 ತಿಂಗಳು ನಾವಿದ್ದು, ಆಕೆ ಉಂಡು ಬಿಟ್ಟಂತಹದ್ದನ್ನ ನಾವು ತಗೊಂಡು, ಆ ಶಕ್ತಿಯನ್ನ ತಗೊಂಡು ಬೆಳೆದು ಬರ್ತೀವಿ. ಕಡೆಗೆ ಆ ತಾಯಿಯನ್ನೇ ಮಾಯೆ ಅಂತ ಹೇಳ್ಬಿಡದ, ತಾಯಿಯನ್ನೇ ಮಾಯೆ ಅಂತ ಹೇಳ್ದ, ಹೆಂಡತಿಯನ್ನ ಮಾಯೆ ಅಂತ ಹೇಳ್ದ, ಹೆಣ್ಣನ್ನ ಮಾಯೆ ಅಂತ ಹೇಳ್ಬಿಟ್ನಲ್ಲ. ಎಂಥ ಪುರುಷ ಜನಾಂಗ, ಎಂಥ ಅನ್ಯಾಯ ಮಾಡ್ತು ಅಂತ ಬಸವಣ್ಣನವರು ಮುಂದೆ ಮಹಾದೇವಿ ಅಕ್ಕನಿಗೆ, ಅಕ್ಕನಾಗಮ್ಮನವರಿಗೆ ಎಲ್ಲರಿಗೂ ಬೆಲೆ ಕೊಟ್ಟು ಅವ್ರನ್ನೆಲ್ಲ ಉದ್ಧಾರ ಮಾಡಿದ್ರು. ಅವ್ರಿಗೆ ದೀಕ್ಷೆ ಕೊಟ್ಟರು, ಅನುಭವ ಮಂಟಪದಲ್ಲಿ ಬಂದವರಿಗೆಲ್ಲ ಅಕ್ಷರ ಕಲಿಸಿದ್ರು. ಅದನ್ನೆಲ್ಲ ಮುಂದೆ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಬಸವಣ್ಣನವರ ಅವತಾರ ಆಯಿತು. ಇವತ್ತು ಆ ಬಸವಣ್ಣನವರ ಅವತಾರ ಆಯಿತು ಅಂತ ನಿಮಗೆಲ್ಲ ಹಬ್ಬನೂ ಮಾಡಿಸಿದ್ದಾರೆ. ಗೊತ್ತಾಯ್ತಲ್ಲ? ಪ್ರಸಾದದ ವ್ಯವಸ್ಥೆ ಇದೆಯಲ್ಲ, ಪ್ರಸಾದ ವ್ಯವಸ್ಥೆ ಇದೆ. ಅದಕ್ಕೆ ಮಂಗಳ ಆದ್ಮೇಲೆ ಯಾರು ಹಂಗೆ ಹೋಗ್ಬೇಡ್ರು ಅಂತ ಅಂದ್ರೆ ಎಲ್ಲರೂ ಪ್ರಸಾದ ಸ್ವೀಕರಿಸಿ. ದಯವಿಟ್ಟು ಒಂದು ಅಗಳು ಕೂಡ ಚೆಲ್ಲಬಾರ್ದು. ಇಲ್ಲಿ ನಮ್ಮ ಮಾರುತಿಯವರು ಇದ್ದಾರೆ, ಇಂಡಸ್ಕೇರಿಯವರು ಬಂದಿದ್ದಾರೆ. ಅವರು ನಮ್ಮಲ್ಲಿ ಮಹಾಮನೆಗೆ ಬರ್ತಾರಲ್ಲ, ಅಲ್ಲಿ ನಾವು ಚುರುಮುರಿ ಪ್ರಸಾದ ಕೊಡ್ತಿರ್ತೀವಿ. ಚುರುಮುರಿ ಪ್ರಸಾದ ಕೊಡುವಾಗ ಕೆಲವರು ಏನ್ ಮಾಡ್ತಾರೆ, ಅಸಡ್ಡೆಯಿಂದ ಚೆಲ್ಬಿಡ್ತಾರೆ. ಮಾರುತಿ ಬಂದ ಕೂಡಲೇ ಅವ್ರು ಮಾಡೋ ಕೆಲಸ ಏನು ಗೊತ್ತಾ? ಮೊದಲು ಆ ಜಮಖಾನದ ಮೇಲೆ ಇರ್ತದಲ್ಲ, ಆ ಚುರುಮುರಿನೆಲ್ಲ ಆರಿಸ್ಕೊಳ್ತಾರೆ. ಆರಿಸ್ಕೊಂಡಾದ್ಮೇಲೆ ಹೊರಗಾಕಲ್ಲ ಅವರು. ಆರಿಸ್ಕೊಂಡು ಶಿವ ಶಿವ ಅಂತ ಹೇಳಿ ದೇವರ ಸ್ಮರಣೆ ಮಾಡಿ ಅದನ್ನ ಬಾಯಿಗೆ ಪ್ರಸಾದ ಸ್ವೀಕರಿಸ್ಬಿಡ್ತಾರೆ. ಒಬ್ರು ಅಮೃತ್ಸರಕ್ಕೆ ಹೋಗಿದ್ರು. ಅಮೃತ್ಸರ ಗೊತ್ತಿರ್ಬೇಕು ನಿಮಗೆ, ಪಂಜಾಬಲ್ಲಿ ಸಿಖ್ ಧರ್ಮದ ರಾಜಧಾನಿ ಅದು. ಪಂಜಾಬ್ ರಾಜಧಾನಿ. ಅಲ್ಲಿ
ಅಮೃತಸರದಲ್ಲಿ ಒಂದು ದೊಡ್ಡ ಗುರುನಾನಕರ ಗುರುದ್ವಾರ ಇದೆ, ಬಹಳ ದೊಡ್ಡ. ನಾನು ಹೋಗಿದ್ದೆ ಒಂದ್ಸಲ. ಅಲ್ಲಿ ತಾಯಂದ್ರೆ ನೀವೆಲ್ಲ ತಿಳ್ಕೊಬೇಕವ, ಅಲ್ಲಿ ತಾಯಂದ್ರು ಬಂದು ದೊಡ್ಡ ದೊಡ್ಡ ಶ್ರೀಮಂತರು KG ಗಟ್ಟಲೆ ಬಂಗಾರ ಹಾಕಿರ್ತಾರ ಅವ್ರು. ನೀವು ಸುಮ್ಮನೆ ಏನೋ 1 ತೊಲ 2 ತೊಲ 3 ತೊಲ ಹಾಕ್ಬೋದು. ಅವ್ರು 10 ತೊಲ 20 ತೊಲ 50 ತೊಲ ಇಂಥ ಬಂಗಾರ ಹಾಕಿದವರು 1,000 ರೂಪಾಯಿ 50,000 ರೂಪಾಯಿ ರೇಷ್ಮೆ ಸೀರೆ ಉಟ್ಕೊಂಡಂತವ್ರು ಅಲ್ಲಿ ಕಸ ಗುಡಿಸ್ತಿರ್ತಾರೆ. ಕಸ ಗುಡಿಸಿ ಆ ಕಸ ಧೂಳಿರ್ತದಲ್ಲ ಗುಡಿಯೋದು, ಆ ಧೂಳನ್ನ ಒಬ್ಬ ತಾಯಿ ಪೇಪರ್ ಕಟ್ಕೊಂಡಂತೆ. ನಮ್ಮವ್ರು ಹೋಗಿದ್ರಲ್ಲ, ಅವ್ರು ಕೇಳಿದ್ರು ಇದನ್ನ ಏನ್ ಮಾಡ್ತೀರಾ ಅಂತ. ಇದು ಭಕ್ತರು ಓಡಾಡಿದ ಧೂಳು, ಭಕ್ತರ ಪಾದದ ಧೂಳು, ಇದನ್ನ ತಗೊಂಡೋಗಿ ನಮ್ಮ ಮಕ್ಕಳಿಗೆ ಹಚ್ತೀವಿ ಅಂದ್ರು. ಆ ತಾಯಿ ಅಂದ್ಲು, ಅಂದ್ರೆ ಅವ್ರು ಹಚ್ತಾರೆ ಮಕ್ಳಿಗೆ ತಗೊಂಡೋಗಿ ಆ ಧೂಳನ್ನ. ನಮ್ಮಪ್ಪ ಬಸವಣ್ಣ ನಮ್ಗೆ ಅಂತ ಸ್ಥಿತಿ ಕೊಟ್ಟಿದ್ದಾನೆ ಅಂದ್ರೆ ಏನ್ ಹೇಳ್ಕೊಟ್ಟಿದ್ದಾರೆ ಬಸವಣ್ಣ? ಏನ್ ಹಚ್ಚಕ್ ಹೇಳಿದಾರೆ ಹಣೆಗೆ? ವಿಭೂತಿ. ನೋಡ್ರಿ ಎಷ್ಟು ಚಂದ. ಆಕಳು ಸಾಕಿ, ಜವಾರಿ ಆಕಳು ಸಾಕಿ, ದೇಶೀಯ ಆಕಳು ಸಾಕಿ ವಿಭೂತಿ ಮಾಡಿ, ಆ ಆಕಳು ಅದು ಸಗಣಿ ಸುಟ್ಟು ಬೆರಡಿ ಕುಳ್ಳು ಮಾಡಿ ಸುಟ್ಟು ಸೋಸಿ ವಿಭೂತಿ ಮಾಡ್ಕೊಂಡು ನೀಟಾಗಿ ಹಚ್ಕೊಂಡ್ರು. ಯಾಕೆ ಬಸವಣ್ಣವ್ರಿಗೆ ಗೊತ್ತಿತ್ತು ಮುಂದೆ ಕೊರೋನಾ ಬರ್ತದೆ, ಲಾಕ್ಡೌನ್ ಮಾಡ್ತಾರೆ ಇವರು, ಆವಾಗ ಧೂಳು ಗೀಳು ಹಚ್ಕೊಳಕ್ ಬರಲ್ಲ, ವಿಭೂತಿ ಹಚ್ಕೊಳಕ್ ಯಾರು ಬೇಡ ಅನ್ನಲ್ಲ. ಬೇಡ ಅಂತಾರ? ಮೋದಿ ಬೇಡ ಅಂತಾನ ವಿಭೂತಿ ಹಚ್ಕೊಳಕ್ಕೆ? ಯಾರು ಬೇಡ ಅನ್ನಂಗಿಲ್ಲ. ಅದೇ ನೀವು ಧೂಳು ಹಚ್ಕೊಳಕ್ ಹೋದ್ರೆ ಬೇಡ ಅಂತಾರ. ಅವ್ರು ಆಶಾ ಕಾರ್ಯಕರ್ತರು ಇರ್ತಾರಲ್ಲ, ಯಾವ್ದಾರು ರೋಗ ಬಂದ ಹಚ್ಕೊಬೇಡ ಅಂತಾರ. ವಿಭೂತಿ ಹಚ್ಕೊಂಡ್ರೆ ರೋಗ ಹೋಗ್ತಾವಂತಾರ ಅಲ್ವಾ? ಎಂತ ಧರ್ಮ ಕೊಟ್ಟಿದ್ದಾರೆ ಬಸವಣ್ಣವ್ರು. ಅದಕ್ಕೆ ನೀವ್ಯಾರು ಪ್ರಸಾದವನ್ನ ಒಂದಗಳು ಚೆಲ್ಬಾರ್ದು. ಮಕ್ಳಿದ್ರೆ ಸಣ್ಣ ಮಕ್ಳಿದ್ರೆ ನೀವು ಹತ್ರ ಕೂರಿಸ್ಕೊಂಡು ಅವ್ರಿಗೆ ಸ್ವಲ್ಪ ನೀಡ್ರಿ. ಸಣ್ಣ ಮಕ್ಳಿಗೆ ಜಾಸ್ತಿ ನೀಡಬೇಡ್ರಿ, ಸ್ವಲ್ಪ ನೀಡಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತಾಯಂದ್ರು ಗಮನ ಕೊಟ್ಟು ಊಟ ಮಾಡಿಸಿ ಸೋಮವಾರ ಪ್ರಸಾದ ಇಟ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ನಮ್ಮ ಹಿರಿಯರೆಲ್ಲ. ಸೋಮವಾರ ಪ್ರಸಾದ ಇರುತ್ತೆ, ಅವತ್ತು ಪ್ರಸಾದ ಮಾಡ್ರಿ. ಬಾಕಿ ಅಂತೆ ನಿಮಗೆ ಚುರುಮುರಿ ಕೊಡ್ತಾರೆ, ಅವನ್ನೂ ಚೆಲ್ಬೇಡ್ರಿ. ಅವತ್ತು ಮಾರುತಿಯವ್ರ ಮನೆ ಚುರುಮುರಿ ಕೊಟ್ಟಾಗ ಬಹಳ ಸಂಕಟ ಮಾಡ್ಕೊಂತಿದ್ರು ನೀವು ಚೆಲ್ಲದ್ ನೋಡಿ. ನಾನೇ ಅಂದೆ ಸುಮ್ಮನೆಪ್ಪ, ಅದು ಒಂದೇ ದಿವಸದಲ್ಲಿ ಕಳ್ಸಕ್ ಬರಲ್ಲ, ಆದ್ರಿಂದ ಸಮಾಧಾನವಾಗಿರೋ ಅಂತ. ಅಂದ್ರೆ ಅವ್ರಿಗೆ ಅಷ್ಟು ಕಷ್ಟ ಗೊತ್ತಿದೆ, ಅವ್ರಿಗೆ ಪ್ರಸಾದದ ಮಹಿಮೆ ಗೊತ್ತಿದೆ. ನಾವು ಅಷ್ಟೇ ಕೆಳಗಡೆ ಬಿದ್ದಿದ್ದನ್ನ ಅದನ್ನ ತುಳಿಯೋದಾಗ್ಲಿ ಅಥವಾ ಅದನ್ನ ತೆಗೆದು ಮುಸುರೆಗೆ ಹಾಕೋದಾಗ್ಲಿ ಮಾಡಲ್ಲ. ಅದು ಪರಮಾತ್ಮನಿಗೆ ಅರ್ಪಿತವಾದ ಪ್ರಸಾದ. ರೈತ ಎಷ್ಟು ಕಷ್ಟಪಟ್ಟು ಜೋಳ ಬೆಳೀತಾನೆ, ಎಷ್ಟು ಕಷ್ಟಪಟ್ಟು ಗೊಂಜಾಳ ಬೆಳೀತಾನೆ, ಎಷ್ಟು ಹಗಲು ರಾತ್ರಿ ನಿದ್ದೆ ಮಾಡಲ್ಲ. ಆ ಹಂದಿಗಳು ಬರ್ತವೆ ಗೊಂಜಾಳಕ್ಕೆ ಅಂತೇಳಿ ನಿದ್ದೆ ಮಾಡಲಾರ್ದೆ ಕಾಯ್ದು ಅದನ್ನ ಬೆಳೆದು ನಮಗೆ ಕೊಟ್ಟಿರ್ತಾರೆ. ಅದನ್ನ ನಾವು ಚೆಲ್ಲಬಾರ್ದು, ಅಹಂಕಾರ ಮಾಡಬಾರ್ದು. ಅದಕ್ಕೆ ಎಲ್ಲರೂ ಪ್ರಸಾದವನ್ನ ಶಾಂತಿಯಿಂದ ಮತ್ತು ಶಿಸ್ತಾಗಿ ಸ್ವೀಕಾರ ಮಾಡಿ ನಾಳಿನ ದಿವಸ ಬಸವಣ್ಣನವರ ಬಾಲ್ಯ ಜೀವನದ ಪ್ರಸಂಗಗಳನ್ನ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಇವತ್ತೆಲ್ರಿಗೂ ಖುಷಿ ಆಯ್ತು. ನಿನ್ನೆ ಎಲ್ರಿಗೂ ಕೆಲವ್ರಿಗೆ ಬೇಜಾರಾಗಿತ್ತೇನೋ ಗೊತ್ತಾಯ್ತಲ್ವಾ? ಮತ್ತೆ ನಾನು ಹಂಗೆ ಮಾಡಿದೆ ಅಂತ ತಿಳ್ಕೊಂಡು ಇಷ್ಟು ಜನ ಸೇರಿದ್ದೀನಿ, ಮತ್ತೆ ಇಷ್ಟು ಒಳ್ಳೆ ಮೈಕ್ ಕೊಟ್ಟಿದ್ದೀರಾ. ಅದಕ್ಕೆ ಗುರುವಾದವನು ದಂಡಿಸಿದರು, ಶಿಕ್ಷಿಸಿದರು, ಬೈದರು, ಅದು ನಮ್ಮ ಉದ್ಧಾರಕ್ಕೆ ಹೊರತು ಅದು ನಮ್ಮ ಮೇಲೆ ದ್ವೇಷಕ್ಕಲ್ಲ. ಅದಕ್ಕೋಸ್ಕರವಾಗಿ ಇನ್ನು ಮುಂದೆ ಪ್ರತಿ ದಿವಸ ಇದಕ್ಕಿಂತ ಹೆಚ್ಚು ಜನ ಸೇರೋ ಹಾಗೆ ಆಗಬೇಕು. 9 ಗಂಟೆ ಮೇಲೆ ಎಲ್ಲರಿಗೂ ಫ್ರೀ ಇರ್ತದೆ. ಅದಕ್ಕೆ ಈ ಸಾರಿ ದಿವಸ ಪ್ರಸಾದ ಮಾಡಿದ್ರು ಒಳ್ಳೇದೇ ಆಗ್ತಿತ್ತು. ಯಾಕೋ ಏನೋ ಹಿರಿಯರು ವಾರಕ್ಕೆ 1 ದಿವಸ ಮಾಡೋಣ ಅಂತ ಮಾಡಿದ್ದಾರೆ. ಇರಲಿ, ಅದೇ ಪ್ರಕಾರ ಹೋಗ್ಲಿ, ಅದನ್ನು ಮಾಡಿ ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣ.